ಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಇಮ್ರಾಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶಟಸ್ಥಲ ಮಾರ್ಗ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಸ್ಥಳದಲ್ಲಿ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅವರೇ, ಇಲ್ಲಿ ತನಕ ನಮ್ಮ ಸ್ವಾನುಭವ ನೆಲೆಯಲ್ಲಿ ಸಮಾವೇಶಗೊಂಡು ನೆನೆಹಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ತಾಯಿಯವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ನಮ್ಮ ಈ ಸ್ವಾನುಭವ ನೆಲೆಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತಿನ ಶಿವಯೋಗ ಈ ಅಧ್ಯಯನದ ಸಂಚಿಕೆಯ ಈ ಭಾಗದಲ್ಲಿ ಡಾಕ್ಟರ್ ದಯಾನಂದ ಮೂಲಿ ಸರ್ ಅವರು ತಮ್ಮೆಲ್ಲರಿಗೆ ಅವರು ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂಥ ಸದ್ಭಾವನ ತಮಗೆ ಎಡೆ ಮಾಡಲಿದ್ದಾರೆ. ದಯವಿಟ್ಟು ಅದನ್ನ ಸುಶಾಂತ ಚಿತ್ರದಿಂದ ಆಲಿಸ್ಬೇಕು ಮತ್ತೆ ನೋಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊತೀನಿ. ಸರ್, ಶರಣು ಶರಣಾರ್ಥಿ, ತಾವು ಪ್ರಾರಂಭಿಸಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅನಸೂಯ ಅಕ್ಕ ಅವರು ಮಾಡಿದ ಬಸವ ತಂದೆಯವರ ಒಂದು ನೆನಹು ಮತ್ತು ಶಟಸ್ಥಲ ಮರ್ಮವನ್ನು ಪ್ರಸ್ತುತ ಮಾಡಿದ ತಾಯಿಯವರಿಗೆ ಶರಣು ಶರಣಾರ್ಥಿಗಳು. ಶರಣು ಅಕ್ಕ, ಧ್ವನಿ ಕೇಳಿಸ್ತಾ ಇದೆ ಅನಸೂಯ ಅಕ್ಕ? ಹಾ, ಕೇಳಿಸ್ತಾ ಇದೆ ಅಣ್ಣ. ಮತ್ತೆ ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ ಅಣ್ಣ. ಓಕೆ ಅಕ್ಕ. ನಾವು ಶರಣರ ಶಿವಯೋಗದ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಏನಿದು, ಏನು ಅವರು 1-2 ಲಕ್ಷ ಜನ ಅಲ್ಲಿ ಏನು ಮಾಡಿಕೊಂಡಿರಬಹುದು ಕಲ್ಯಾಣದಲ್ಲಿ ಅಂದಿನ ದಿನಗಳಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ ಹೇಗಿರುವುದು, ಅಂದ್ರೆ ಓಮ ಅಕ್ಷರದ ಒಳಗಡೆ ಏನಿದೆ ಅನ್ನೋದನ್ನ ಸಹ ನೋಡಿ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರ ಲಿಂಗಗಳ ಮಹತ್ವವನ್ನ ನಾವು ಪಡೆದುಕೊಂಡ್ವಿ. ವಿಕಸನ ಕ್ರಮ 6ರಲ್ಲಿ ದೀಕ್ಷೆ ಎಂದರೇನು, ಅವುಗಳು ಯಾವುವು, ಎಲ್ಲಿ ಕೊಡ್ತಾರೆ, ಯಾವ ಲಿಂಗಗಳಿಗೆ ಕೊಡ್ತಾರೆ ಅದನ್ನ ನೋಡಿಕೊಂಡು ಇಷ್ಟಲಿಂಗದ ಅಂತರಂಗದ ಒಂದು ಪಯಣದಲ್ಲಿ ನಾವು ತೊಡಗಿದ್ವಿ. ಹಾಗೇನೆ ಅಲ್ಲಿ ಬಸವ ವಚನ ಪ್ರಾರ್ಥನೆಯನ್ನು ಮಾಡಿ ಲಿಂಗಾಂಗ ದರ್ಶನವನ್ನ ಪಡೆದುಕೊಂಡ್ವಿ.
ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ನಾವು ಮಾಡಿಕೊಂಡ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗಗಳೆಂದರೇನು ಅಂತ ನೋಡಿಕೊಂಡು, ಈಗ ನಾವು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘ ಅಧ್ಯಯನದಲ್ಲಿ ತೊಡಗಿದ್ದೇವೆ. ಈಗ ನಾವು ಯಾವ ಸ್ಥಳದಲ್ಲಿದ್ದೇವೆ ಈಗ? ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಾರ್ಚನ ಸ್ಥಳ. ಇವತ್ತು ನಾವು ಹೊಸದಾದ ಪ್ರಾಣಲಿಂಗಾರ್ಚನ ಸ್ಥಳ ಅನ್ನೋದನ್ನ ನೋಡೋರಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಈ ಒಂದು ಪ್ರಾಣಲಿಂಗಿ ಅಂಗಸ್ಥಳಗಳಾದ ಪ್ರಾಣಲಿಂಗಿ ಸ್ಥಳವನ್ನ ಹೋದ ಸಾರಿ ನೋಡಿದ್ವಿ. ಇವತ್ತು ಪ್ರಾಣಲಿಂಗಾರ್ಚನಾ ಸ್ಥಳ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಒಂದೆರಡು ವಚನಗಳು ಈ ಪ್ರಾಣಲಿಂಗಿ ಸ್ಥಳದಲ್ಲಿ ಉಳಿದುಕೊಂಡಿವೆ. ಅವುಗಳನ್ನ ನೋಡಿ ನಾವು ಹೋಗೋಣ. ಇಲ್ಲಿ ನೋಡಿ, ಪ್ರಾಣಲಿಂಗಿ ಸ್ಥಳದ 24 ಸಕಿಲೆಗಳನ್ನ ನೀವು ನೋಡಿದ್ರೆ ಅಲ್ಲಿರುವ ಲಿಂಗ ಯಾವುದು, ಚಕ್ರ, ಇದನ್ನೆಲ್ಲ ಅಭ್ಯಸನ ಮಾಡಿಕೊಂಡು ಪ್ರಾಣಲಿಂಗಿ ಸ್ಥಳ ಅಂದರೆ ಏನು ಅನ್ನೋದನ್ನ ನಾವು ನೋಡಿದ್ದೀವಿ. ಅಲ್ಲಿ ಪ್ರಾಣಲಿಂಗಾರ್ಚನ ಸ್ಥಳ ಅಂತ ಈಗ ಬರ್ತಾ ಇದೆ. ಆ ಪ್ರಾಣಲಿಂಗಾರ್ಚನ ಸ್ಥಳದಲ್ಲಿ ಅಷ್ಟದಳದ ಕಮಲಗಳ ಬಗ್ಗೆ ನಾವು ಅಭ್ಯಸನ ಮಾಡ್ತಾ ಇದ್ವಿ. ಅಷ್ಟದಳದ ಕಮಲಗಳು ಹೇಗಿವೆ, ಅವು ಉತ್ತರಕ್ಕೆ ಯಾವುದಿದೆ, ದಕ್ಷಿಣಕ್ಕೆ ಯಾವುದಿದೆ, ಪೂರ್ವಕ್ಕೆ ಯಾವುದಿದೆ, ಪಶ್ಚಿಮಕ್ಕೆ ಯಾವುದಿದೆ, ಇದನ್ನೆಲ್ಲ ನೋಡಿಕೊಂಡು ಆ ಒಂದು ತತ್ವಗಳು ಯಾವಿವೆ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀವು ಉತ್ತರದ ಒಂದು ಪೀತವರ್ಣದ ಅಂದ್ರೆ ಹಸಿರು ಬಣ್ಣದ ಒಂದು ದಳವನ್ನ ನೀವು ವೀಕ್ಷಿಸೋದಾದ್ರೆ ಅಲ್ಲಿ ಶುಕ ಮತ್ತು ಶೃಂಗಾರವಿದೆ. ದಕ್ಷಿಣಕ್ಕೆ ನೇರಳೆ ಕಲರ್ದ ಒಂದು ನೇರಳೆ ಬಣ್ಣದ ಒಂದು ದಳವಿದೆ, ಅದು ದ್ವೇಷ ಮತ್ತು ಕೋಪ ಇದೆ ಅಂತ ಪ್ರಸ್ತುತ ಪಡ್ತಾ ಇದೆ. ಹೀಗೆ ಅನೇಕ ವರ್ಣಗಳುಳ್ಳ ಈ ಅಷ್ಟದಳದ ಕಮಲ 8 ದಳಗಳು ಹೊರಗಿವೆ, 4 ದಳಗಳು ಒಳಗಿವೆ. ನಮ್ಮ ಪಯಣ ಈ ಅಷ್ಟದಳಗಳನ್ನ ಎಲ್ಲ ವೀಕ್ಷಿಸಿ ಒಳಗಡೆ ಇರುವ ಈ 4 ದಳಗಳಿಗೆ ಹೋಗಬೇಕಾಗಿದೆ. ಇದರ ಮಧ್ಯದಲ್ಲಿ ಯಾವ ಲಿಂಗ ಇದೆ? ಇಲ್ಲಿ ಯಾವ ಲಿಂಗ ಬರ್ತಾ ಇದೆ? ಇಲ್ಲಿ ಜಂಗಮಲಿಂಗ. ಜಂಗಮಲಿಂಗದ ದರ್ಶನಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಹೊರಗಿರುವ ಅಷ್ಟದಳಗಳನ್ನ ನೋಡಿಕೊಂಡು ಒಳಗಿರುವ 4 ದಳಗಳನ್ನ ನೋಡಿಕೊಂಡು, ಅಲ್ಲಿ 4 ದಳಗಳು ಯಾವಿಗೆ ಅಂದ್ರೆ ವಿರಾಗ, ವಿವೇಕ, ಷಡ್ಗುಣ, ಮುಮುಕ್ಷತ್ವ, ಕ್ಷಮೆ, ದಮೆ ಅಂತ ಎಲ್ಲ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಆ 4 ದಳಗಳನ್ನ, ಒಳಗಿರುವ 4 ದಳಗಳನ್ನ ವೀಕ್ಷಣೆ ಮಾಡಿಕೊಂಡು ಒಳಗಿರುವ ಜಂಗಮಲಿಂಗದ ದರ್ಶನಕ್ಕಾಗಿ ನಾವು ಹೋಗೋದಿದೆ ಈ ಒಂದು ಸ್ಥಳದಲ್ಲಿ. ಹೀಗಾಗಿ ಇವುಗಳನ್ನ ನೋಡಿದ್ವಿ ನಾವು. ದೇಹ ಅಂದ್ರೆ ಜಾಗೃತ, ಸ್ವಪ್ನ, ಸುಪ್ತ, ಆ ಕಮಲದ ಹೂ ಏನಿದೆಯಲ್ಲ ಆ ನಮ್ಮ ಹೃದಯದಲ್ಲಿ, ಅದರ ಕೇಸರದಲ್ಲಿ ಸೇರಿದರೆ ಜಾಗ್ರಾವಸ್ಥೆ, ಕರ್ಣಿಕೆಯಲ್ಲಿ ಪ್ರವೇಶಿಸಿದರೆ ಸ್ವಪ್ನಾವಸ್ಥೆ, ಪದ್ಮ ಪರಾಗಕೋಶದಲ್ಲಿ ಪ್ರವಿಷ್ಟವಾದರೆ ಸುಪ್ತಾವಸ್ಥೆ, ಇದನ್ನೆಲ್ಲ ಹೋದ್ ಸರಿ ನಾವು ನೋಡಿದ್ವಿ. ಈ 2 ವಚನಗಳನ್ನ ನಾವು ಓದಿದ್ವಿ. ಇವತ್ತು 54ನೆಯ ಶಿವಯೋಗದ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು, ಎದೆಯ ಮೇಲೆ ಲಿಂಗಧಾರಣೆ ಮಾಡಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಮಲಗಿಕೊಂಡ ಸ್ಥಿತಿಯಲ್ಲಿ ಇದನ್ನ ಕೇಳಬೇಡಿ ಅಂತ ಹೇಳ್ತಾ, ಈಗ ಈ ಒಂದು ಸ್ಥಳದಲ್ಲಿಯ ಪ್ರಾಣಲಿಂಗಾರ್ಚನ ಸ್ಥಳದಲ್ಲಿಯ 2 ವಚನಗಳು ಉಳಿದಿವೆ. ಅವುಗಳನ್ನೆಲ್ಲ ಮುಗಿಸಿ ನಾವು ಮುಂದಿನ ಸ್ಥಳಕ್ಕೆ ಹೋಗೋಣ. ಚನ್ನಬಸವಣ್ಣನವರ ವಚನವನ್ನ ಓದಿ ನೋಡಿ ಯಾರಾದರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ, ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖದ ಮಾಡಿ, ಇಂದ್ರಿಯಗಳನ್ನು ಏಕಮುಖವ ಮಾಡಿ, ಚಂದ್ರ ಸೂರ್ಯನಿಂದ ತಾವಿಂದ ನಿಲ್ಲಿಸಿ, ಅತ್ತಿತ್ತ ಮಿಸುಕದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು, ಪರಮಾನಂದದ ವಟದೊಳಗೆ ಪ್ರಾಣಲಿಂಗಾರ್ಚನೆ ಮಾಡುವ ಮಹಾಮಹಿಮರ ತೋರಿ ಬದುಕಿಸ ಕೂಡಲ ಚನ್ನಸಂಗಯ್ಯ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1343. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಏನು ಕೇಳಿಸ್ತಾ ಇಲ್ಲ ಅಣ್ಣಾರೇ. ಹಲೋ, ಕೇಳಿಸ್ತಾ ಇದೆಯಾ ಈಗ? ಈಗ ಕೇಳಿಸ್ತಾ ಇದೆ ಅಣ್ಣ. ಆಯ್ತು. ಇನ್ನೊಮ್ಮೆ ಓದ್ಬೇಕೇನಪ್ಪ ವಚನನ? ಬೇಡ, ನನಗ್ ಕೇಳಿಸಿದೆ ನೀವು ಹೇಳಿದ್ದು. ಸರಿ.
ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತುಕೊಂಡು, ಪದ್ಮಾಸನ ಸ್ವಲ್ಪ ಕಷ್ಟ ಆಗುತ್ತೆ, ಸುಖಾಸನದಲ್ಲಿ ನಾವು ಕೂತ್ಕೊಳ್ಬಹುದು. ಆ ಒಂದು ಸುಖಾಸನದಲ್ಲಿ ಕುಳಿತುಕೊಂಡು ನಿಟ್ಟೆಲುವ ನೆಟ್ಟನೆ ಮಾಡಿ ಅಂದ್ರೆ ಏನು? ನಿಟ್ಟೆಲುವ ನೆಟ್ಟನೆ ಹೇಗೆ ಮಾಡೋದು? ಅಂದ್ರೆ ಸೀದಾ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ಅಂತ. ಬೆನ್ನನ್ನು ಸ್ಟ್ರೇಟ್ ಇಡಬೇಕು ಅಂತ. ಬೆನ್ನೆಲುಬನ್ನ ನೇರವಾಗಿ ಹಾ. ಇಡೋದು. ನೇರವಾಗಿ ಇಡೋದು. ಆ ಯಾಕೆ ಮಾಡ್ಬೇಕು ಹಾಗೆ? ಯಾಕೆ ನೇರವಾಗಿ ಇಡಬೇಕದನ್ನ? ಶಕ್ತಿ ಊರ್ಧ್ವಮುಖವಾಗಿ ಚಲನೆ ಆಗ್ತದಪ್ಪ ಅವ್ರಿ. ಹೌದು. ಮೂಲಾಧಾರದ ಚಕ್ರದಿಂದ ಶಕ್ತಿ ಸಹಸ್ರದಳ ತನಕ ಅದು ಊರ್ಧ್ವಮುಖ ಇರ್ತದಪ್ಪ ಅವ್ರಿ. ಚೈತನ್ಯ ಮತ್ತು ಪ್ರಾಣವನ್ನ, ಮನಸ್ಸು ಮತ್ತು ಪ್ರಾಣನ ಊರ್ಧ್ವಮುಖವಾಗಿ ಏರ್ಸ್ಬೇಕ, ನೇರ ಇರ್ಬೇಕ ಅವ್ರಿ ಬೆನ್ನು ಊರಿ. ಅದು ಏಕೆಂದ್ರೆ ಈಗಾಗಲೇ ತಾಯಿಯವರು ಹೇಳೋ ಹಾಗೆ ಅದು ಆಧಾರ ಚಕ್ರದಿಂದ ಹಿಡಿದು ಆ ಶಕ್ತಿ ಮೇಲೆ ಪ್ರವಹಿಸಬೇಕಾಗ್ತಾ ಇದೆ. ಅದಕ್ಕೆ ಸ್ಪೈನ್ ಶುಡ್ ಬಿ ಸ್ಟ್ರೇಟ್. ಯಾಕೆ ಸ್ಪೈನ್ ಸ್ಟ್ರೇಟ್ ಇರ್ಬೇಕಂದ್ರೆ, ಅದು ಅಲ್ಲದೆ ಏನಿದೆ ಅಂದ್ರೆ, ಈ ಶಕ್ತಿ ಪ್ರವಹನ ಆಗಲು ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗಲು ಅವೆಲ್ಲ ಬೆನ್ನೆಲುಬಿನಲ್ಲಿಯೇ ಇರೋದ್ರಿಂದ ಆ ಚಕ್ರಗಳು, ನಾವು ಬಾಗಿ ಕೂತ್ರೆ ಅದು ಆಗೋಲ್ಲ. ನಾವು ಬಾಗಿ ಕೂತ್ರೆ ಅದು ಆಗೋಲ್ಲ. ಸ್ಟ್ರೇಟ್ ಆಗಿ ಕೂತ್ಕೊಳ್ಬೇಕು. ನೇರವಾಗಿ ಕೂತ್ಕೊಂಡಾಗ ಅಲ್ಲಿರುವ ನಾಡಿಗಳು ಯಾವುವು? 3 ನಾಡಿಗಳು ಯಾವುವು ಸ್ಪೈನಲ್ ಕಾರ್ಡ್ ನಲ್ಲಿ ಬರುವಂತ? ಇಡ, ಪಿಂಗಳ, ಸುಷುಮ್ನ. ಆ ನಾಡಿಗಳು ಸ್ಟ್ರೇಟ್ ಆಗ್ಬೇಕು. ಅಂದ್ರೆ ನೇರವಾಗಿ ಆಗಬೇಕಂದ್ರೆ ಆ ಸ್ಪೈನಲ್ ಕಾರ್ಡ್ ಮಧ್ಯದಲ್ಲಿ ನಮ್ಮ ಸುಷುಮ್ನ ನಾಡಿ ಇದೆ. ಎಡಕ್ಕೆ ಬಲಕ್ಕೆ ಇಡ, ಪಿಂಗಳ ಅಂತ 2 ನಾಡಿಗಳು ಇವೆ. ತೆಗೆದುಕೊ. ಹೀಗೆ ಪಶ್ಚಿಮ ಪದ್ಮಾಸನಲ್ಲಿ ಕುಳ್ಳಿದ್ದು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಕಮಲವ ಬಲಿದು. ಅಧೋಮುಖ ಕಮಲ ಎಲ್ಲಿದೆ? ಹೃದಯದಲ್ಲಿ ಯಾವ ಅಧೋಮುಖವಾಗಿವೆ, ಯಾವ ಊರ್ಧ್ವಮುಖವಾಗಿವೆ? ಅಲ್ಲಿ 4 ದಳಗಳು ಊರ್ಧ್ವಮುಖ ಇದಾವೆ, 8 ಅಧೋಮುಖದಲ್ಲಿ. ಇದು ನಾವು ತಿಳ್ಕೊಬೇಕು ನೋಡಿ. ಹೀಗೆ ನಿಧಾನವಾಗಿ ಅಭ್ಯಾಸನ ಮಾಡಬೇಕು. ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖವ ಮಾಡಿ 8, 4. ಹಾಗೇನೆ ಇಂದ್ರಿಯಗಳನ್ನ ಏಕಮುಖವ ಮಾಡಿ. ಇಂದ್ರಿಯಗಳನ್ನ ಎಲ್ಲಿ ಮಾಡ್ಬೇಕು ಏಕಮುಖ? ಮಂತ್ರದ ಎಲ್ಲಿ ಇಂದ್ರಿಯಗಳನ್ನ ಎಲ್ಲಿ ಚಕ್ರಗಳಲ್ಲಿ ಚಕ್ರ ಭೇದಿಸ್ಬೇಕಲ್ಲಪ್ಪ. ಇಂದ್ರಿಯಗಳನ್ನ ನಿಮ್ಮ ಇಷ್ಟಲಿಂಗದಲ್ಲಿ ಏಕಮುಖ ಮಾಡ್ಬೇಕು. ಈಗ ಇಷ್ಟಲಿಂಗದಲ್ಲಿ ಮಾಡಬೇಕು. ಹಾಗೇನೆ ಚಂದ್ರ ಸೂರ್ಯರನ್ನು ಒಂದ ಠಾವಿನಲ್ಲಿರಿಸಿ ಅಂದ್ರೆ ಯಾರು ಇವ್ರು? ಚಂದ್ರ ಸೂರ್ಯ ಯಾರು? ಇಡ, ಪಿಂಗಳ ನಾಡ. ಅವನು ನಾಡಿಗಳನ್ನ ಏನ್ ಮಾಡ್ಬೇಕು? ಇವಾಗ ಅವುಗಳನ್ನ ಒಂದೇ ಸ್ಥಿತಿಯಲ್ಲಿ ಇರಿಸಬೇಕು. ತಿಳಿತಾ? ಈಗ ಮುಂದೆ ಅತ್ತಿತ್ತ ಮಿಸುಕದೆ, ಅತ್ತಿತ್ತ ಮಿಸುಕದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು. ಅತ್ತಿತ್ತ ಮಿಸುಕದೆ ಅಂದ್ರೆ ಏನು? ಬಾಡಿ ಸೇಕ್ ಆಗ್ಬಾರ್ದು. ಅಂದ್ರೆ ಏನು? ಚಲನವಲನ ಆಗ್ಬಾರ್ದು. ಅತ್ತಿತ್ತ ಮಿಸುಕದೆ ಅತ್ಯಂತ ಸದೃಢವಾಗಿ ಕೂತ್ಕೊಳ್ಬೇಕು. ಅದಕ್ಕೆ ಪದ್ಮಾಸನ ನಿಮ್ಗೆ ಆಗ್ಲಿಕ್ಕಿಲ್ಲ, ಸುಖಾಸನದಲ್ಲಿ ಕೂತ್ಕೋಬೇಕು. ಇಲ್ಲದ್ರೆ ಪದ್ಮಾಸನದಲ್ಲಿ ಹಾಕಿದ್ರೆ ನೋವು ಬರುತ್ತೆ. ಸುಖಾಸನ ಅಂದ್ರೆ ನಿಧಾನ, ನೀವು ಯಾವಾಗ ಕೂತ್ಕೊಳ್ತಿರಲ್ಲ ಆ ತರ. ಅದನ್ನ ಅತ್ತಿತ್ತ ಮಿಸುಗದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಅಂದ್ರೆ ಇಷ್ಟಲಿಂಗ. ಅದೇ ಇಲ್ಲಿರುವ ಜ್ಯೋತಿ, ಕರಹಸ್ತದಲ್ಲಿರುವ ಜ್ಯೋತಿಯನ್ನ ಹಿಡಿದು, ದೃಢವಾಗಿ ಹಿಡಿದು ಪರಮಾನಂದದ ವಠದೊಳಗೆ, ಅಂದ್ರೆ ಶಿವಾನಂದದ ಒಂದು ವಾತಾವರಣದಲ್ಲಿ ಇಷ್ಟಲಿಂಗವನ್ನು ನೀವು ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಮಹಿಮರ ತೋರಿ ಬದುಕಿಸ. ಯಾರು ಇದನ್ನ ಕೇಳ್ತಿದ್ದಾರೆ? ಚೆನ್ನಬಸವಣ್ಣವ್ರು ಕೇಳ್ತಿದ್ದಾರೆ, ಮಹಾಮಹಿಮರ ತೋರಿಸ ಅಂತ. ಅಂದ್ರೆ ಇಂಥವ್ರು ತುಂಬಾ ವಿರಳವಾಗಿದ್ದಾರೆ. ಪ್ರಾಣಲಿಂಗಾರ್ಚನೆಯು ಮಾಡುವಂತ ಜನರಾಗಲಿ ಭಕ್ತರಾಗಲಿ ಕಡಿಮೆಯಾಗಿದ್ದಾರೆ. ಅಂತ ಮಹಾಮಹಿಮರನ್ನ ನನಗೆ ತೋರಿಸಿ ನನ್ನನ್ನ ಬದುಕಿಸು ಅಂತ ಚೆನ್ನಬಸವಣ್ಣವ್ರು ಹೇಳ್ಬೇಕಾಗಿದ್ರೆ ಅರ್ಥ ಮಾಡಿಕೊಳ್ಳಬೇಕು. ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ನಾವು ಈಗ ಪ್ರಾಣಲಿಂಗಾರ್ಚನೆಯ ಒಂದು ಪ್ರಯೋಗದಲ್ಲಿ ತೊಡಗಿದ್ದೇವೆ.
ಹೀಗಾಗಿ ನಮ್ಮ ಶಿವಯೋಗದಲ್ಲಿ ಈ ವಚನ ತುಂಬಾ ಚೆನ್ನಾಗಿದೆ. ಒಂದು, ಪಶ್ಚಿಮ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ನಮ್ಮ ಬೆನ್ನೆಲುಬು ಯಾವಾಗಲೂ ನೇರವಾಗಿ ಇರಬೇಕು. ಬಾಗಿಕೊಂಡು ಮಾಡಿದರೆ ನಮ್ಮ ಚಕ್ರಗಳ ಮತ್ತು ಅಲ್ಲಿರುವ ಲಿಂಗಗಳ ಪೂಜೆಯಾಗಲಿ ಶಕ್ತಿಗಳ ಉದ್ದೀಪನ ಆಗಲಿ ಆಗೋದಿಲ್ಲ. ನಾವು ಇಲ್ಲಿ ಪ್ರಾಣಲಿಂಗಾರ್ಚನೆ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಅಷ್ಟದಳದ ಕಮಲ ಏನಿದೆಯಲ್ಲ, 12 ದಳದ ಕಮಲದ ಹೂವಿನಲ್ಲಿ 8 ಕೆಳಗಿವೆ, 4 ಮೇಲಿವೆ. ಆ 4 ಮೇಲಿರುವ ದಳದಲ್ಲಿ ವಿರಾಗ, ವಿರಕ್ತಿ, ಅವನ್ನೆಲ್ಲ ಒಳ್ಳೆಯ ಗುಣಗಳು ಅಲ್ಲಿವೆ. ಅವುಗಳನ್ನ ಮೇಲಿರುವ ಆ ದಳಗಳನ್ನ ನೋಡ್ತಾ ನಮ್ಮ ಇಂದ್ರಿಯಗಳನ್ನ ಏಕಮುಖ ಮಾಡಿ ಇಡಾಪಿಂಗಳ ನಾಡಿಗಳನ್ನ ಒಂದೇ ಠಾವಿನಲ್ಲಿರಿಸಿ ಅಂದಾಗ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರನ್ನ ಬಿಡೋದು. ಧಾವಂತ ಎಳ್ಳಷ್ಟು ಇರಬಾರದು. ಹಾಗೇನೆ ಎಳ್ಳಷ್ಟು ದೇಹದ ಯಾವುದೇ ಮಿಸುಕಾಟ, ಅಲುಗಾಟ, ನಡಗೋದು ಅದೇನು ಆಗಬಾರದು. ನಡುಗೀರ ಜ್ಯೋತಿ ಅಂದ್ರೆ ಏನು? ಆ ಸುಷುಮ್ನ ನಾಳದಲ್ಲಿ ನಾವು ಮೇಲೆ ಪ್ರವಹಿಸಬೇಕಾಗಿದೆ. ಆ ನಡುಗೀರ ಜ್ಯೋತಿಯನ್ನು ನೋಡಲು ಯಾವ ಜ್ಯೋತಿ? ಅಲ್ಲಿ ಮೇಲೆ ನಾವು ಹೋಗ್ಬೇಕಾಗಿದೆ, ಬ್ರಹ್ಮಕಮಲಕ್ಕೆ. ಹೀಗಾಗಿ ನಡುಗೀರ ಜ್ಯೋತಿಯ ದೃಢದಾಗಿ ಹಿಡಿದು ಶಿವಾನಂದದ ಒಂದು ವಾತಾವರಣದಲ್ಲಿ ಪ್ರಾಣಲಿಂಗಾರ್ಚನೆಯ ಒಂದು ನಾವು ಪೂಜೆ ಮಾಡಬೇಕು. ಅದನ್ನ ಯಾರು ಮಾಡ್ಕೊಳ್ತಾರೆ ಅಂತ ಮಹಿಮರನ್ನ ತೋರಿಸು ಅಂತ ಚನ್ನಬಸವಣ್ಣನವರೇ ಹೇಳ್ಬೇಕಾದ್ರೆ ಈ ಪೂಜೆ ಎಷ್ಟೊಂದು ಕಠಿಣವಾಗಿರಬಹುದು ಅಥವಾ ಅಷ್ಟೊಂದು ಸರಳವಾಗಿಲ್ಲ. ಇದಕ್ಕಾಗಿ ದಿನನಿತ್ಯದ ಇಷ್ಟಲಿಂಗ ಪೂಜೆ ಬೇಕು, ಸಾಧನೆ ಬೇಕನ್ನೋದನ್ನ ತಾವು ಗಮನಿಸಬೇಕು. ಮುಂದಿನ ಒಂದು ಚನ್ನಬಸವಣ್ಣನವರ ಇನ್ನೊಂದು ವಚನವನ್ನ ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಿಷ್ಠೆಯುಳ್ಳ ತಂಗಿ ನಿತ್ಯ ನೇಮದ ಹಂಗೇಕೆ, ಸತ್ಯವುಳ್ಳ ತಂಗಿ ತತ್ವ ವಿಚಾರದ ಹಂಗೇಕೆ, ಅರಿವುಳ್ಳ ತಂಗಿ ಅಗ್ಗವಣಿಯ ಹಂಗೇಕೆ, ಮನಶುದ್ಧವುಳ್ಳ ತಂಗಿ ಮಂತ್ರದ ಹಂಗೇಕೆ, ಮನಶುದ್ಧ ಉಳ್ಳವಂಗಿ ಮಂತ್ರದ ಹಂಗೇಕೆ, ಭಾವಶುದ್ಧ ಉಳ್ಳವಂಗಿ ಹೂವಿನ ಹಂಗೇಕೆ, ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 406. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅಕ್ಕ. ನಿಷ್ಠೆಯುಳ್ಳ ತಂಗೆ ಯಾವುದ್ರಲ್ಲಿ ನಿಷ್ಠೆ? ಲಿಂಗದಲ್ಲಿ ನಿಷ್ಠೆ. ಇಷ್ಟಲಿಂಗದಲ್ಲಿ ಇಷ್ಟಲಿಂಗದಲ್ಲಿ. ಇಷ್ಟಲಿಂಗದಲ್ಲಿ ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ ಅಂದ್ರೆ ಯಾವುದಿಲ್ಲಿ ಇಷ್ಟಲಿಂಗ, ಯಾವುದು ಅದರಲ್ಲಿ ನಮಗೆ ನಿಷ್ಠೆ ಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ನಿಷ್ಠೆ ಒಮ್ಮೆ ನಮ್ಮಲ್ಲಿ ಆಗ್ತಾ ಇಲ್ಲ. ಇದು ಇದೆಯೋ ಇಲ್ವೋ ಈ ತರದ ಒಂದು ಭಾವನೆಗಳಲ್ಲಿ ನಾವು ಇದೀವಿ. ಪರಮನಿಷ್ಠೆ ಬೇಕು, ಅದಕ್ಕೆ ನೈಷ್ಠಿಕ ಭಕ್ತಿ ಅಂತ ಅಂದ್ರು. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು ನಿಷ್ಠೆ ಅಂದರೆ ಏನು. ಆ ನಿಷ್ಠೆ ಎಳ್ಳಷ್ಟು ಹೊಯ್ದಾಡಬಾರದು. ಇದು ಬಿಟ್ಟು ಭಿನ್ನವಾಗಿ ಯಾವುದಾದರೂ ಬೇರೆ ದೇವರು ಇದ್ದಾನೆ ಅಥವಾ ವ್ರತಗಳಿವೆ, ಎಲ್ಲಿಯವರೆಗೆ ನಮ್ಮ ನಿಷ್ಠೆ ಇರಬೇಕಂದ್ರೆ ನಿತ್ಯ ನೇಮದ ಹಂಗೇಕೆ. ಬರೀ ನೀವು ಇಷ್ಟಲಿಂಗವನ್ನು ನೋಡೋದೊಂದೇ, ನೋಟ ಒಂದೇ ಸಾಕು. ಅಷ್ಟೇ ಆದರೂ ಅದೇ ನಿಷ್ಠೆ ಅನಿಸ್ತಾ ಇದೆ. ನಿತ್ಯ ನೇಮದ ಹಂಗೇಕೆ ಅಂದ್ರೆ ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಅಂತ ಎಲ್ಲ ಏನು ಹೇಳಿದ್ರಲ್ಲ, ಆ ತರದ ನಿತ್ಯ ನೇಮದ ಹಂಗೇಕೆ. ಯಾಕೆ? ಇಲ್ಲಿ ನಿಷ್ಠೆಗೆ ಬಹಳ ಮಹತ್ವವಿದೆ ಈ ಶಿವಯೋಗದಲ್ಲಿ. ಹಾಗೇನೆ ಸತ್ಯವುಳ್ಳ ತಂಗೆ ತತ್ವ ವಿಚಾರಗಳ ಹಂಗೇಕೆ. ಸತ್ಯವಂತ ಆತ, ಸತ್ಯವೇ ಅವನ ಉಸಿರಾಗಿರುವಾಗ ತತ್ವ ವಿಚಾರಗಳ ಹಂಗೇಕೆ ಅಂತ ಕೇಳ್ತಾ ಇದ್ದಾರೆ. ಅರಿವುಳ್ಳ ತಂಗೆ ಅಗ್ಗವಣಿಯ ಹಂಗೇಕೆ ಅಂದ್ರೆ ಇಲ್ಲ ಇವತ್ತು ನೀರ್ ನನಗೆ ಸಿಕ್ಕಿಲ್ಲ, ನನಗೆ ಪೂಜೆಗೆ ನೀರ್ ಸಿಕ್ಕಿಲ್ಲ ಅಂತ ಏನಾದ್ರೂ ಆತ ಇಷ್ಟಲಿಂಗ ಪೂಜೆಯನ್ನು ಬಿಡ್ತಾನೇನು? ಇಲ್ಲ, ಬಿಡಲ್ಲ. ಯಾಕೆ? ಆ ಶಿವಜ್ಞಾನದ ಅರಿವು ಈಗಾಗಲೇ ಆಗ್ಬಿಟ್ಟಿದೆ ಅವನ್ಗೆ. ಹಾಗೇನೆ ಅವನ ಮನಸ್ಸು ಎಷ್ಟೊಂದು ಪರಿಶುದ್ಧವಾಗಿದೆ ಅಂದ್ರೆ ಮಂತ್ರದ ಹಂಗೇಕೆ. ಯಾಕೋ ಇವತ್ತು ಮಂತ್ರನೇ ನೆನಪು ಬರ್ತಾ ಇಲ್ಲ ಅಂತ ಹೇಳಿ ಇಷ್ಟಲಿಂಗ ಪೂಜೆಯನ್ನೇನು ಬಿಡೋಲ್ಲ ಅವನು. ಯಾಕೆ? ಅವನ ಮನಸ್ಸು ತುಂಬಾ ಅಪಾರವಾದ ಶುದ್ಧಿ ಉಳ್ಳದಾಗಿದೆ. ಹಾಗೇನೆ ಅವನ ಭಾವ ಎಷ್ಟೊಂದು ಶುದ್ಧವಾಗಿದೆ ಅಂದ್ರೆ ಹೂವಿನ ಹಂಗೇಕೆ. ಹೂವೇ ಸಿಕ್ಕಿಲ್ಲ ಇವತ್ತು ಅಂತ ಇಷ್ಟಲಿಂಗ ಪೂಜೆಯನ್ನ ಬಿಡೋ ಒಬ್ಬ ಭಕ್ತ ಏನಲ್ಲ ಈತ. ಅವನ ಭಾವ
ಶುದ್ಧವಾಗಿದೆ. ಅವನ ಇಡೀ ಭಾವ ಶಿವಭಾವವಾಗಿದೆ. ಹೀಗಾಗಿ ಕೂಡಲ ಚೆನ್ನಸಂಗಯ್ಯ ನಿಮ್ಮನ್ನರಿದಾತಂಗೆ ನಿಮ್ಮ ಹಂಗೇಕೆ ಅಂದ್ರೆ ಈಗಾಗ್ಲೇ ನಾನು ನಿಮ್ಮನ್ನು ಅರ್ಥ ಬಿಟ್ಟಿದ್ದೇನೆ ಅಂತ ಪರಮನಲ್ಲಿ ನಾವು ಬೇಡಿಕೊಂಡಾಗ, ಎಲ್ಲವೂ ತಿಳಿದು ನನಗೆ ನಿನ್ನ ಬಗ್ಗೆ ನನಗೆ ಎಲ್ಲವೂ ಗೊತ್ತಾಗಿದೆ, ನಿನ್ನನ್ನು ನಾನು ಅರ್ತಿದ್ದೇನೆ ಅಂತ ಹೇಳಿದಾಗ ಆ ಪ್ರಾಣಲಿಂಗಿಯ ಸ್ವರೂಪವನ್ನ ನೋಡಬೇಕು. ಅಂದ್ರೆ ಏನು? ಪ್ರಾಣಲಿಂಗಿಯು ಬಾಹ್ಯ ಪರಿಕರಗಳನ್ನ ಅಂತರಂಗದ ತತ್ವಗಳಿಗೆ ಸಮೀಕರಿಸಿಕೊಂಡು ತನ್ನ ಪ್ರಾಣಲಿಂಗವನ್ನ ಪೂಜಿಸುತ್ತಾನೆ. ಹೇಗೆ ಇಷ್ಟಲಿಂಗಕ್ಕೆ ನಮಗೆ ಅಗ್ಗವನ್ನಿ ಬೇಕು, ಹೂವು ಬೇಕು, ಪತ್ರೆ ಬೇಕು, ಮಂತ್ರ ಬೇಕು ಅಂತ ಎಲ್ಲ ಇರೆಯೋ, ಹಾಗೇನೆ ಪ್ರಾಣಲಿಂಗದ ಪೂಜೆಗೆ ಅಪಾರವಾದ ನಿಷ್ಠೆ ಬೇಕು, ಸತ್ಯವಂತನಾಗಿರಬೇಕು, ಶಿವಜ್ಞಾನ ಅವನಲ್ಲಿ ಇರಬೇಕು, ಅವನ ಮನಸ್ಸು ಭಾವ ಪರಿಶುದ್ಧವಾಗಿರಬೇಕು, ಕಪಟಿಯಾಗಿರಬಾರದು, ಮೋಸಗಾರನಾಗಿರಬಾರದು. ಇವೆಲ್ಲ ಪ್ರಾಣಲಿಂಗಿಯ ಪೂಜೆಗೆ ಅರ್ಹತೆಗಳಾಗಿವೆ. ಹೀಗಾಗಿ ಇಲ್ಲಿ ಪ್ರಾಣಲಿಂಗದ ಪೂಜೆ ಬೇರೆ, ಇಷ್ಟಲಿಂಗದ ಪೂಜೆ ಬೇರೆ. ಯಾಕೆ ಅಂದ್ರೆ ಪ್ರಾಣಲಿಂಗದಲ್ಲಿ ನಮ್ಮ ಭಾವನೆಗಳು ಪರಿಶುದ್ಧವಾಗಬೇಕು, ಮನಸ್ಸು ಪರಿಶುದ್ಧವಾಗಬೇಕು. ಅದಕ್ಕೆ ಅವರು ಕೆಲವೊಂದು ಪ್ರಾಣಲಿಂಗಾರ್ಚನೆಯ ಮಾಡಿಕೊಳ್ಳುವ ಪ್ರಾಣಲಿಂಗಿ ಹೇಗಿರ್ತಾನೆ, ಅವನು ಒಂದು 13 ಇವನ್ ಹೇಳಿದ್ರು ಅವರು ಶರಣರು. ಆತ ಕ್ಷಮೆ ಎಂಬ ಜಲದೊಂದಿಗೆ ಆ ಲಿಂಗವನ್ನ ಪೂಜಿಸುತ್ತಾನೆ. ಏನು ಆ ಜಂಗಮ, ಅದು ಏನು? ಹಾಗಿದ್ರೆ ಕ್ಷಮೆ ಅಂದ್ರೆ ಏನು? ಆ ಜಲ ಯಾವುದು ಅಂದ್ರೆ ಆತ ಸ್ತುತಿ ಮತ್ತು ನಿಂದೆಗಳಿಗೆ ಸ್ಪಂದಿಸೋದಿಲ್ಲ. ಆತನು ವರ್ಣಿಸಿದ್ರು ಅಷ್ಟೇ, ಅವನನ್ನು ಬೈದ್ರು ಅಷ್ಟೇ, ಅವುಗಳಲ್ಲಿ ಅವನಲ್ಲಿ ಯಾವ ಬದಲಾವಣೆಯನ್ನು ಮಾಡೋದಿಲ್ಲ, ಅವನು ಅದಕ್ಕೆ ಸ್ಪಂದಿಸೋದಿಲ್ಲ. ಇದೇ ಅವನ ಜಲವಾಗಿದೆ. ಯಾರು ತನ್ನನ್ನು ಬೈತಾರೋ ಅವರನ್ನು ಕೂಡ ಅವನು ಕ್ಷಮಿಸ್ತಾನೆ. ಕ್ಷಮೆ ಅವನ ಒಂದು ಗುಣವಾಗಿದೆ. ಹಾಗೇನೆ ಅಪಾರವಾದ ವಿವೇಕ ಇದೆ ಅವನಲ್ಲಿ. ಅದನ್ನೇ ಅವನು ಆ ಲಿಂಗಕ್ಕೆ ವಸ್ತ್ರವಾಗಿ ಅರ್ಪಿಸ್ತಾನೆ, ವಸ್ತ್ರವಾಗಿ ಹೊದಿಸುತ್ತಾನೆ. ನಿತ್ಯ, ಅನಿತ್ಯ, ಆತ್ಮ, ಅನಾತ್ಮ, ಸತ್ಯ, ಅಸತ್ಯ, ಧರ್ಮ, ಅಧರ್ಮಗಳೆಂದರೆ ಏನು ಅಂತ ಅರ್ಥ ಮಾಡಿಕೊಂಡಿದ್ದಾನೆ ಅವನು. ಹಾಗೇನೆ ಆತ ಸತ್ಯವಂತನಾಗಿದ್ದಾನೆ ಅಂತ ಆಗ್ಲೇ ನೋಡಿದ್ವಿ. ಅದೇ ಅವನ ಅಲಂಕಾರವಾಗಿದೆ. ಸತ್ಯವನ್ನೇ ಅವನು ಮಾತಾಡ್ತಾನೆ. ಅದು ಎಷ್ಟೊಂದು ಕಹಿಯಾಗಿದ್ರೂ ಕೂಡ್ವೆ ಹಿತಕರವಾಗಿ, ಪ್ರಿಯಕರವಾಗಿ ಆತ ಹೇಳ್ತಾನೆ. ಹಾಗೇನೆ ಆತನ ವೈರಾಗ್ಯ ಯಾವುದು? ಅದು ಪುಷ್ಪ ರೂಪವಾಗಿದೆ. ಪುಷ್ಪಾತ ಲೌಕಿಕದಲ್ಲಿ ಅವನಿಗೆ ನಿರಾಸಕ್ತಿ ಇದೆ, ವೈರಾಗ್ಯ ವ್ಯಕ್ತಿಯಾಗಿದ್ದಾನೆ. ಅದೇ ಅವನ ಪುಷ್ಪವಾಗಿದೆ. ಆ ಇಷ್ಟಲಿಂಗದ ಧ್ಯಾನದೊಂದಿಗೆ ಪ್ರಾಣಲಿಂಗಾರ್ಚನೆ ಮಾಡುತ್ತಿರುವ ಇವನು ಅದೇ ಸಮಾಧಿಯಲ್ಲಿರ್ತಾನಲ್ಲ, ಅದೇ ಆ ಇಷ್ಟಲಿಂಗಕ್ಕೆ ಅರ್ಪಿಸುವ ಗಂಧ ಅಂತ ಏನಂತೀವಲ್ಲ, ಪ್ರಾಣಲಿಂಗಕ್ಕೆ ಅರ್ಪಿಸುವ ಗಂಧ ಇಲ್ಲಿ ಯಾವುದು ಅಂದ್ರೆ ಆ ಸಮಾಧಿಯಲ್ಲಿ ಇರೋದು. ಅಕ್ಷತೆಯಾಗಿ ಅವನು ಅಕ್ಕಿಯನ್ನ ತಗೊಂಡು ಬಂದು ಅದನ್ನ ಆರಿಸಿ ಇಷ್ಟಲಿಂಗಕ್ಕೆ ಮಾಡುವಂತೆ ಇಲ್ಲಿ ಪ್ರಾಣಲಿಂಗಕ್ಕೆ ಮಾಡೋಕೆ ಬರೋಲ್ಲ. ಅದು ಇಲ್ಲಿ ಅಕ್ಷತೆಯ ರೂಪದಲ್ಲಿ ಆ ಪ್ರಾಣಲಿಂಗ ನಮ್ಮಿಂದ ಏನ್ ಬೇಡ್ತಾ ಇದೆ ಅಂದ್ರೆ ನಿರಹಂಕಾರ, ನಿರಹಂಭಾವ. ನಾನು ಅವನು, ನಾನು ಅವಳು, ನಾನು ಇವನು, ನಾನು ಅವನು ಏನು ಇಲ್ಲ. ನೀವು ಇಲ್ಲಿ ಒಬ್ಬ ನಿರಹಂಕಾರಿ ಅಷ್ಟೇ. ಅದೇ ಅಕ್ಷತೆಯನ್ನ ಪ್ರಾಣಲಿಂಗ ಬೇಡ್ತಾ ಇದೆ. ಧೂಪ ಬೇಕಲ್ಲ, ಧೂಪ ಅಂತ ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಮಾಡ್ಕೊಳ್ತೀವಿ. ಇಲ್ಲಿ ಅಲ್ಲ. ಇಲ್ಲಿ ಪ್ರಾಣಲಿಂಗದ ಪೂಜೆಯಲ್ಲಿ ಶ್ರದ್ಧೆ ಬೇಕು, ಅಪಾರವಾದ ಶ್ರದ್ಧೆ. ಗುರುಲಿಂಗ ಜಂಗಮರದಲ್ಲಿ ಅಪ್ರತಿಮ ಭಕ್ತಿ, ಅದೇ ಶ್ರದ್ಧೆಯಾಗಿದೆ. ಹಾಗೇನೆ ದೀಪ ಇಲ್ಲಿ ಏನ್ ಬಿಡ್ತಾ ಇದೆ? ಶಿವಜ್ಞಾನ. ಯಾವುದದು ಶಿವಜ್ಞಾನ? ಪಿಂಡಾಂಡ ಬ್ರಹ್ಮಾಂಡಗಳನ್ನೆಲ್ಲ ಬೆಳಗುವ ಮಹಾವಸ್ತುವೇ ಪರವಸ್ತು, ಅದು ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗವಾಗಿದೆ ಅಂತ ಕಾಮನ್ ಸೆನ್ಸ್ ಇದು ಶಿವಜ್ಞಾನ. ಅದೇ ದೀಪ, ಅದು ಜ್ಞಾನದ ದೀಪ, ಶಿವಜ್ಞಾನದ ದೀಪ. ಹಾಗೇನೆ ನೈವೇದ್ಯ ಭ್ರಮಾತೀತ, 32 ಭ್ರಮೆಗಳನ್ನ ಹಿಂದೆ ನಾವು ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನದಲ್ಲಿ ನೋಡಿದ್ವಿ. ಅವೆಲ್ಲ ನಷ್ಟ ಮಾಡಿಕೊಳ್ಳಬೇಕು. ಘಂಟಾನಾದ ಅಂದ್ರೆ ನಮ್ಮ ಇಷ್ಟಲಿಂಗಕ್ಕೆ ಅದು ಎಲ್ರಿಗೂ ಕೇಳಿಸುತ್ತೆ, ನಾವು ಬಾರಿಸಬಹುದು. ಆದರೆ ಪ್ರಾಣಲಿಂಗಕ್ಕೆ ಘಂಟಾನಾದ ಇಲ್ಲ ರೀ. ಇಲ್ಲಿ ಮೌನ ಘಂಟಾನಾದವಾಗಿದೆ. ನೋಡಿ, ಶರಣರ ಆಲೋಚನೆಗಳನ್ನ ನೋಡಿ. ಬಾಹ್ಯ ವ್ಯವಹಾರ ಮುಕ್ತನಾಗಿ ಲಿಂಗಾನುಸಂಧಾನದಲ್ಲಿರುವುದು. ನೀವು ಇಷ್ಟಲಿಂಗದಿಂದ ಈಗ ಪ್ರಾಣಲಿಂಗದ ಪೂಜೆಗೆ ಹೋಗ್ತಾ ಇರೋದ್ರಿಂದ ಹೆಚ್ಚಾಗಿ ಏಕಾಂತದಲ್ಲಿ ಇರಬೇಕಾಗ್ತಾ ಇದೆ. ಬಾಹ್ಯ ವ್ಯವಹಾರ ಮುಕ್ತನಾಗಿ ಅಂದ್ರೆ ಒಂದು ಫೋನ್ ಏನೋ ಬರೋದು, ಮೊಬೈಲ್ ಆನ್ ಮಾಡಿಟ್ಟಿರೋದು, ಕುಕ್ಕರ್ ಒದರೋದು, ಇದೆಲ್ಲ ನಡೆಯೋಲ್ಲ. ಯಾವುದೇ ಅಲ್ಲಿ ನಿಮ್ಮ ಈ ಒಂದು ಪ್ರಾಣಲಿಂಗ ಪೂಜೆ ಅಂದ್ರೆ ಅತ್ಯಂತ ಶಾಂತಿ ಮತ್ತು ಮೌನವಾಗಿರ್ಬೇಕಾಗ್ತಾ ಇದೆ.
ಅದೇ ಅದೇ ಪ್ರಾಣಲಿಂಗಕ್ಕೆ ಮಾಡುವ ಘಂಟಾನಾದವಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ತಾಂಬೂಲವನ್ನಾಗಿ ಇಲ್ಲಿ ಏನ್ ಬೇಡ್ತಿದ್ದಾರೆ ಅಂದ್ರೆ ಕರ್ತೃ, ಕರಣ, ಕಾರ್ಯ, ಜ್ಞಾನ, ಜ್ಞಾತೃ, ನೇಯ ಮುಂತಾದ ತ್ರಿಪುಟಿಗಳನ್ನ ದೇವನ ಚರಣಕ್ಕೆ ಅರ್ಪಿಸೋದೇ ಅದು ಸಮರ್ಪಣ. ಅದೇ ತಾಂಬೂಲವಾಗಿದೆ ಇಲ್ಲಿ. ಶಿವಜ್ಞಾನ, ಜ್ಞಾತೃ ನಾನು ಶಿವಜ್ಞಾನಿ, ಜ್ಞೇಯ ಏನು ಶಿವಜ್ಞಾನ. ಶಿವನ ಬಗ್ಗೆಯೇ, ಇಷ್ಟಲಿಂಗದ ಬಗ್ಗೆಯೇ, ಶಿವಯೋಗದ ಬಗ್ಗೆಯೇ ಅದೇ ವಿಷಯ ಬರೀ. ಹೀಗಾಗಿ ಈ ತ್ರಿಪುಟಗಳನ್ನ ಆ ದೇವನಿಗೆ ಚರಣಕ್ಕೆ ಅರ್ಪಿಸೋದು. ಪ್ರದಕ್ಷಿಣೆ ಮಾಡಬೇಕಂದಾಗ ಅದು ಅಭ್ರಾಂತನಾಗಿರುವುದು ಅಂದ್ರೆ ಏನು, ಅಷ್ಟಮದಗಳ ನಷ್ಟ ಮಾಡಿಕೊಳ್ಳಬೇಕು. ಕೊನೆಯಲ್ಲಿ ಆ ಪ್ರಾಣಲಿಂಗಕ್ಕೆ ಒಂದು ದೊಡ್ಡ ನಮಸ್ಕಾರ ಮಾಡೋದಿದೆಯಲ್ಲ, ಅದು ಏನಂದ್ರೆ ಲಿಂಗಾಂಗ ಸಾಮರಸ್ಯ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ ಅಂತ ಅಪಾರವಾದ ವಿಶ್ವಾಸದಿಂದ ಇರೋದೇ ಲಿಂಗಾಂಗ ಸಾಮರಸ್ಯ ಅನ್ನೋದೇ ಇಲ್ಲಿ ನಮಸ್ಕಾರವಾಗಿದೆ. ಇಷ್ಟಲಿಂಗಕ್ಕೆ ಮಾಡುವ ನಮಸ್ಕಾರ ಬೇರೆ, ಪ್ರಾಣಲಿಂಗಕ್ಕೆ ಮಾಡುವ ಒಂದು ನಮಸ್ಕಾರ ಬೇರೆಯಾಗಿದೆ. ಅದು ಯಾವುದೆಂದ್ರೆ ಲಿಂಗಾಂಗ ಸಾಮರಸ್ಯ. ಹೀಗಾಗಿ ಇಷ್ಟಲಿಂಗದ ಎಲ್ಲ ಜಲ, ವಸ್ತ್ರ, ಅಲಂಕಾರ, ಪುಷ್ಪ, ಗಂಧ ಎಲ್ಲ ಬಂತು. ಆದ್ರೆ ಪ್ರಾಣಲಿಂಗಕ್ಕಾಗಿ ಇವೆಲ್ಲ ನೀವು ಪ್ರಾಣಲಿಂಗಕ್ಕೆ ಹೋಗ್ಬೇಕಾಗಿದೆ. ಶಿವಯೋಗದಲ್ಲಿ ಇಷ್ಟಲಿಂಗದ ಪೂಜೆಯೊಂದಿಗೆ ಎಲ್ಲ ಮುಗೀತು ಅಂತಲ್ಲ, ಇಷ್ಟಲಿಂಗದ ಪೂಜೆ ಅಲ್ಲಿಗೆ ಮುಗಿದ್ಬಿಡ್ತು ಅಲ್ಲ. ನನ್ನ ಮುಂದಿನ ಪಯಣ ಪ್ರಾಣಲಿಂಗಕ್ಕಿದೆ. ಆ ಪ್ರಾಣಲಿಂಗಾರ್ಚನೆ ಹೇಗೆ ಮಾಡಬೇಕಂದ್ರೆ ಇಂಥ ಎಲ್ಲ ಜಲ ಅಂದ್ರೆ ಏನು, ವಸ್ತ್ರ ಅಂದ್ರೆ ಏನು, ಅಲಂಕಾರ ಇವೆಲ್ಲಕ್ಕೆ ಬೇರೆ ಬೇರೆಯಾದ ಇವಕ್ಕೆಲ್ಲ ವಚನಗಳಿವೆ. ಹೀಗಾಗಿ ಘಂಟಾನಾದ ಅಂದ ತಕ್ಷಣ ಇಲ್ಲಿ ಪ್ರಾಣಲಿಂಗಕ್ಕೆ ಘಂಟೆ ಬಾರ್ಸೋಕ್ಕಾಗಲ್ಲ, ಮೌನದಲ್ಲಿರ್ಬೇಕಾಗ್ತಾ ಇದೆ. ಹಾಗೇನೆ ಮನೆಯಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲೂ ಸಹ ಎಳ್ಳಷ್ಟು ಯಾವುದೇ ಸದ್ದುಗಳಿಂದ ಸಪ್ಪಳಗಳಿಂದ ನಿಮ್ಮ ಲಿಂಗ ಪೂಜೆಗೆ ಎಳ್ಳಷ್ಟು ಅದು ಡಿಸ್ಟರ್ಬೆನ್ಸ್ ಆಗಬಾರದು. ಆದರೂ ಕೂಡವೇ ನಿಮ್ಮ ಮನಸ್ಸು ಅತ್ತ ಹರಿಯಬಾರದು. ಇವು ಎಲ್ಲ ಸಾಧನೆಯ ಪಥದಲ್ಲಿ ನಡೆದಾಗ ಆಗಬೇಕಾದ ಕೆಲಸಗಳು. ಸುಮ್ಮನೆ ಒಂದೆರಡು ದಿವಸದಲ್ಲಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಅನ್ನೋದನ್ನ ತಾವು ಅನುಭವಿಗಳಿದ್ದೀರಿ, ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಈಗ ಶಿವಯೋಗ ಸಮಾಧಿ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾವು. 61ನೆಯ ಸ್ಥಳ ಶಿವಯೋಗ ಸಮಾಧಿ ಸ್ಥಳಕ್ಕೆ ಹೋಗ್ಬೇಕು. ಅಂತಕ್ರಿಯೆಯಲ್ಲಿ ನಿರತನಾದ ಪ್ರಾಣಲಿಂಗಾರ್ಚನ ಕ್ರಮದಿಂದ ಪ್ರಾಪ್ತವಾದ ಶಿವಜೀವರ ಐಕ್ಯಾನುಭವದ ಐಸಿರಿಯನ್ನೇ ಸಮಾಧಿ ಎಂದು ಕರೀತಾರೆ. ಪ್ರಾಣಗಳ ಅನುಸಂಧಾನದಿಂದ ಮನಸ್ಸನ್ನ ನಿಗ್ರಹಿಸಬೇಕಾಗಿದೆ, ಚಿತ್ತವೃತ್ತಿಯನ್ನ ಪರಿಶುದ್ಧಗೊಳಿಸಬೇಕಾಗಿದೆ. ಇಂತಹ ಪ್ರಾಣಲಿಂಗಾರ್ಚನೆಯಲ್ಲಿ ತ್ರಿಪುಟಿಯಾಗ್ತಾ ಇದೆ. ಪ್ರಾಣಾಯಾಮದಿಂದ ಹಂಸ ಎಂಬ ಪದ ಅಂದ್ರೆ ನಾವೇನು ಈಗ ಉಸಿರಾಡ್ತೀವಲ್ಲ, ಮೇಲೆ ಉಸಿರೇಳಿಕೊಂಡಾಗ ಹಂ, ಬರುವಾಗ ಸ ಅಂತ ಶಬ್ದ ಅದು ಯಾವಾಗ್ಲೂ ಇರುತ್ತೆ. ಅದೇ ಈಗ ಪ್ರಾಣಾಯಾಮದಿಂದ ಅಂದ್ರೆ ಈ ಪ್ರಾಣಲಿಂಗ ಪೂಜೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೋಹಂ ಎಂಬ ಅನುಭವ ಬರ್ತಾ ಇದೆ. ಹಂಸ ರೂಪನಾದ ಪರಮಾತ್ಮನೇ ತಾನೆಂಬ ಭಾವ ಬರೋದಿದೆ ಈ ಪೂಜೆಯಲ್ಲಿ. ಭಾವಿಸಿ ಭಾವವೇ ಆಗುವಂತೆ ಶಿವಜೀವರ ಐಕ್ಯತೆಯ ಸಿದ್ಧಿಯೇ ಪರಮ ಸಮಾಧಿ ಎನಿಸ್ತಾ ಇದೆ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ಅಪ್ರತಿಮ ವಚನದೊಂದಿಗೆ ಈ ಸಮಾಧಿ ಸ್ಥಳವನ್ನ ನಾವು ಅಭ್ಯಸನ ಮಾಡೋಣ. ಓದಿ ನೋಡಿ, ಯಾರಾದ್ರೂ ಶುರು ಮಾಡಿ ನೋಡೋಣ. ಶರಣಾರ್ಥಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂದು ಈ 8 ಅಷ್ಟಾಂಗ ಯೋಗಗಳು. ಈ ಯೋಗಾಂಗಗಳಿಗೆ ಉತ್ತರ ಭಾಗ, ಪೂರ್ವ ಭಾಗ ಎಂದು 2 ಪ್ರಕಾರವಾಗಿಹವು. ಯಮಾದಿ ಪಂಚಕವೈದು ಪೂರ್ವ ಯೋಗ, ಧ್ಯಾನ, ಧಾರಣ, ಸಮಾಧಿ ಎಂದು 3 ಉತ್ತರ ಯೋಗ. ಇವಕ್ಕೆ ವಿವರ. ಇನ್ನು ಯಮಯೋಗ, ಅದಕ್ಕೆ ವಿವರ. ಹನೃತ, ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆ ಇಂತಿವೈದನ್ನು ಬಿಟ್ಟು ಲಿಂಗ ಪೂಜೆಯ ಮಾಡುವುದೀಗ ಯಮಯೋಗ. ಇನ್ನು ನಿಯಮಯೋಗ, ಅದಕ್ಕೆ ವಿವರ. ಬ್ರಹ್ಮಚಾರಿಯಾಗಿ ನಿರಾಪೇಕ್ಷನಾಗಿ ಆಗಮ ಧರ್ಮಗಳಲ್ಲಿ ನಡೆವನು, ಶಿವನಿಂದೆಯ ಕೇಳಿದಿಹೆನು, ಇಂದ್ರಿಯಗಳ ನಿಗ್ರಹ ಮಾಡುವವನು, ಮಾನಸ ವಾಚಸ ಉಪಾಂಶಿಕವೆಂಬ ತ್ರಿಕರಣದಲ್ಲಿ ಪ್ರಣವ ಪಂಚಾಕ್ಷರಿಯ ಸ್ಮರಿಸುತ್ತ ಶುಚಿಯಾಗಿಹನು. ಅಶುಚಿತ್ವವ ಬಿಟ್ಟು ವಿಭೂತಿ ರುದ್ರಾಕ್ಷಿಯ ಧರಿಸಿ ಶಿವಲಿಂಗಾರ್ಚನ ತತ್ಪರನಾಗಿ ಪಾಪಕ್ಕೆ ಭೀತನಾಗಿಯೇನು. ಇದು ನಿಯಮಯೋಗ. ಶರಣಾರ್ಥಿ. ಸರ್ವರಿಗೂ ಭಕ್ತಿಪೂರ್ವಕ ಶರಣ. ಅಲ್ಲ, ಈ ಕಡೆ ಓದಿ ಅಕ್ಕ, ಇನ್ನು ತುಂಬಾ ಸುದೀರ್ಘವಾದ ವಚನ ಇದೆ, ಓದಿ. ಇನ್ನು ಆಸನ ಯೋಗ, ಅದಕ್ಕೆ ವಿವರ. ಸಿದ್ಧಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಅರ್ಧಚಂದ್ರಾಸನ.
ಪ್ರಯಾಂಕಾಸನ. ಈ 5 ಆಸನ ಯೋಗಗಳಲ್ಲಿ ಸ್ವಸ್ಥಿರ ಚಿತ್ತನಾಗಿ ಮೂರ್ತಿಗೊಂಡು ಶಿವಲಿಂಗಾರ್ಚನೆಯ ಮಾಡುವುದೀಗ ಆಸನ ಯೋಗ. ಇದು ಪ್ರಾಣಾಯಾಮ. ಅದಕ್ಕೆ ವಿವರ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯನೆಂಬ ದಶವಾಯುಗಳು ಇವಕ್ಕೆ ವಿವರ. ಪ್ರಾಣವಾಯು ಇಂದ್ರ ನೀಲವರ್ಣ ಹೃದಯ ಸ್ಥಾನದಲ್ಲಿದ್ದ ಉಂಗುಷ್ಟ ತೊಡಗಿ ವಾಣಾಗ್ರಹ ಪರ್ಯಂತರದಲ್ಲಿ ಸತ್ಪ್ರಾಣಿ ಎನಿಸಿಕೊಂಡು ಉಚ್ಛ್ವಾಸ ನಿಶ್ವಾಸನಂಗೈದು ಅನ್ನ ಜೀರ್ಣೀಕರಣವಂ ಮಾಡಿಸುತ್ತಿಹುದು. ಅಪಾನವಾಯು ಹರಿತವರ್ಣ ಗುದಸ್ಥಾನದಲ್ಲಿದ್ದು ಮೂಲ ಮೂತ್ರಗಳ ವಿಸರ್ಜನೆಯ ಮಾಡಿಸಿ ಅಧೋದ್ವಾರಮಂ ಬಲಿದು ಅನ್ನ ರಸ ವ್ಯಾಪ್ತಿಯೇ ಮಾಡಿಸುತ್ತಿಹುದು. ಶರಣು ಶರಣಾರ್ಥಿ. ಇಲ್ಲಿ ವಚನದ ಸಂಖ್ಯೆ ಹಾಕಿಲ್ಲ. ಓದಿ ಅಕ್ಕ ಇನ್ನು ಮುಗುದಿಲ್ಲ. ನಾನು ಈಗಲೇ ಬಿಡೋಲ್ಲ, ಇನ್ನೂ ಇದೆ, ಇನ್ನೂ ಬಹಳ ಇದೆ. ನೀವೇ ಓದೋದಿದೆ. 9:30 ತನಕ ನೀವೇ ಓದ್ಬೇಕೀಗ. ಓಕೆ. ಶರಣು ಶರಣಾರ್ಥಿ. ವ್ಯಾನವಾಯು ಗೋಕ್ಷಿವರ್ಣ ಸರ್ವಸಂಧಿಗಳಿದ್ದು ನೀಡಿಕೊಂಡಿದ್ದುದನ್ನು ಮುದುಡಿಕೊಂಡಿದ್ದುದನ್ನು ಅನುಮಾಡಿಸಿ ಅನ್ನಪಾನವ ತುಂಬಿಸುತ್ತಿಹುದು. ಉದಾನವಾಯು ಎಳೆಮಿಂಚಿನ ವರ್ಣ ಕಂಠಸ್ಥಾನದಲ್ಲಿದ್ದು ಸೀನುವ, ಕೆಮ್ಮುವ, ಕನಸ ಕಾಣುವ, ಹೇಳಿಸುವ, ಛರ್ದಿ ನಿರೋಧನಗಳಂ ಮಾಡಿ ಅನ್ನರಸವ ಆಹಾರ ಸ್ಥಾನಂಗೈಸುತ್ತಿಹುದು. ಸಮಾನವಾಯು ನೀಲವರ್ಣ ನಾಭಿಸ್ಥಾನದಲ್ಲಿದ್ದು ಆಪಾದ ಮಸ್ತಕ ಪರ್ಯಂತರ ದೇಹಮಂ ಪಸರಿಸಿಕೊಂಡಂತ ಅನ್ನರಸವನ್ನು ಎಲ್ಲಾ ಲೋಮನಾಳಗಳಿಗೆ ಹಂಚಿಕ್ಕುವುದು. ಈ 5 ಪ್ರಾಣವಂಚಕ. ಇನ್ನು ನಾಗವಾಯು ಪೀತವರ್ಣ ಲೋಮನಾಳಗಳಲ್ಲಿದ್ದು ಚಲನೆ ಇಲ್ಲದೆ ಆಡಿಸುತ್ತಿಹುದು. ಕೋಮವಾಯುವು ಶ್ವೇತವರ್ಣ ಉದಾರ ಲಾಲಟದಲ್ಲಿದ್ದು ಶರೀರಮಂ ತಾಳ್ದು ದೇಹಂ ಪುಷ್ಟಿಯಂ ಮಾಡಿಕೊಂಡು ಬಾಯ ಮುಚ್ಚುತ್ತ ಓದ್ಲೆ ಅಪ್ಪಾಜಿ. ಬಾಯಿ ಮುಚ್ಚುತ್ತಾ ತೆರೆವುತ್ತ ನೇತ್ರದಲ್ಲಿ ಉನ್ಮಲನ ನಿರ್ಮಲವನಂ ಮಾಡಿಸುತ್ತಿಹುದು. ಉನ್ಮೀಲನ ನಿಮೀಲನವಂ ನಿರ್ಮಲ ಅಂತಿದ್ರಿ. ನಿಮ್ಮಲವಂ ಮಾಡುತ್ತಿಹುದು. ಕೃಕರವಾಯು ಅಂಜನಾವರ್ಣ ನಾಸಿಕಾಗ್ರದಲ್ಲಿದ್ದು ಕ್ಷುಧಾದಿ ಧರ್ಮಂಗಳಂ ನೆಗಳೆ ಗಮನಾಗಮನಗಳು ಮಾಡುತ್ತಿಹುದು. ದೇವದತ್ತು ವಾಯು ಸ್ಫಟಿಕವರ್ಣ ಗುಹೆ ಕಟ್ಟೆ ಸ್ಥಾನದಲ್ಲಿರ್ದು ಕುಳ್ಳುತ್ತಿರ್ದಲ್ಲಿ ಮಲಗಿರ್ದಲ್ಲಿ ಹೇಳಿಸಿ ನಿಂದಿರಿಸಿ ಚೇತರಿಸಿ ಹೊರಲಿಸಿ ಮಾತಾಡುತ್ತಿಹುದು. ಧನಂಜಯ ವಾಯು ನೀಲಾವರ್ಣ ಬ್ರಹ್ಮರಂಧ್ರದಲ್ಲಿರ್ದುದು ಕರ್ಣದಲ್ಲಿ ಸಮುದ್ರ ಘೋಷಿಸಿ ಮರಣಗಾಲಕ್ಕೆ ನಿರ್ಗುಣೋಷ ಹೋಯ್ತಲ್ಲ ಪಿಚದ ಹೋಯ್ತು. ನಿರ್ಗುಣೋಷ ಹೋಯ್ತು. ವಾಯು ವ್ಯಾನವಾಯು ಆಯ್ತು. ಇಲ್ಲಿ ನೋಡಿ, ನೀವು ಧನಂಜಯವಾಯು ನೀಲವರ್ಣ ಬ್ರಹ್ಮರಂಧ್ರದಲ್ಲಿರುವುದು ಕರ್ಣದಲ್ಲಿ ಸಮುದ್ರ ಘೋಷಮಂ ಘೋಷಿಸಿ ಮರಣಗಾಲಕ್ಕೆ ನಿರ್ಘೋಷ ಮಪ್ಪುದು ಅಂತ ಇಲ್ಲಿ ಬರ್ತಾ ಇದೆ. ಈಗ ಮುಂದೆ ಓದಿ. ಆ ಪ್ರಕಾರದಲ್ಲಿ ಮೂಲವಾಯು ಒಂದೇ. ಯಾರಾದ್ರೂ ಓದಿ. ಈ ಪ್ರಕಾರದಲ್ಲಿ ಮೂಲವಾಯು ಒಂದೇ ಸರ್ವಾಂಗದಲ್ಲಿ ಸರ್ವತೋಮುಖವಾಗಿ ಚಲಿಸುತ್ತಿರುವುದು. ಆ ಪವನದೊಡನೆ ಪ್ರಾಣ ಕೂಡಿ ಪ್ರಾಣದೊಡನೆ ಪವನ ಕೂಡಿ ಹೃದಯ ಸ್ಥಾನದಲ್ಲಿ ನಿಂದು ಹಂಸನೆನೆಸಿಕೊಂಡು ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಯ ಎಂಬ ಷಡುಚಕ್ರ ದಳಂಗಳ ಮೇಲೆ ಸುಳಿದು ನವನಾಳಂಗಳೊಳಗೆ ಚರಿಸುತ್ತಿರುವುದು. ಅಷ್ಟದಳಂಗಳೇ ಆಶ್ರಯವಾಗಿ ಅಷ್ಟದಳಂಗಳ ಮಟ್ಟಿ ಚರಿಸುವ ಹಂಸನು ಅಷ್ಟದಳಂಗಳಿಂದ ವಿಶುದ್ಧಿ ಚಕ್ರವನ್ನೇದಿ ಅಲ್ಲಿಂದ ನಾಸಿಕಾಗ್ರದಲ್ಲಿ 16 ಅಂಗುಲ ಪ್ರಮಾಣ ಹೊರಸೂಸುತ್ತಿರುವುದು.
12 ಅಂಗುಲ ಪ್ರಮಾಣ ಒಳಗೆ ತುಂಬುತ್ತಿಹುದು. ಹಿಂಗೆ ರೇಚಕ ಪೂರಕದಿಂದ ಮರುತ ಚರಿಸುತ್ತಿರಲು ಸಮಸ್ತ ಪ್ರಾಣಿಗಳ ಆಯುಷ್ಯವು ದಿನ ದಿನಕ್ಕೆ ಕುಂದುತ್ತಿಹುದು. ಹಿಂಗೆ ಈಡಾ ಪಿಂಗಳದಲ್ಲಿ ಚರಿಸುವ ರೇಚಕ ಪೂರಕಂಗಳ ಭೇದವನ್ನರಿದು ಮನ ಪವನಗಳ ಮೇಲೆ ಲಿಂಗವ ಸಂಬಂಧಿಸಿ ಮನ ಪವನ ಪ್ರಾಣಗಳ ಲಿಂಗದೊಡನೆ ಕೂಡಿ ಲಿಂಗ ಸ್ವರೂಪವ ಮಾಡಿ ವಾಯು ಪ್ರಾಣತ್ವವ ಕಳೆದು ಲಿಂಗ ಪ್ರಾಣಿಯ ಮಾಡಿ ಹೃದಯ ಕಮಲ ಮಧ್ಯದಲ್ಲಿ ಪ್ರಣವನ್ನುಚ್ಚರಿಸುತ್ತಾ ಪರಶಿವ ಧ್ಯಾನದಲ್ಲಿ ತರಹರವಾಗಿಪ್ಪುದೀಗ ಪ್ರಾಣಾಯಾಮ. ಇನ್ನು ಪ್ರತ್ಯಾಹಾರ ಯೋಗ, ಅದಕ್ಕೆ ವಿವರ. ಆಹಾರದಿಂ ನಿದ್ರೆ, ನಿದ್ರೆಯಂ ಇಂದ್ರಿಯಗಳು, ಇಂದ್ರಿಯಗಳಿಂದ ವಿಷಯಗಳು ಗಣವಾಗುತ್ತಿವು ನೋಡ. ಆ ವಿಷಯದಿಂದ ದುಷ್ಕರ್ಮಗಳ ಮಿಗೆ ಮಾಡಿ ಜೀವಂಗೆ ಭವಭವದ ಬಂಧನವನ್ನೊಡಗೂಡಿ ಆಯಸಂ ಬಡುತ್ತಿಪ್ಪರ ಜ್ಞಾನ ಕರ್ಮಿಗಳು. ಈ ಅವಸ್ಥೆಯ ಹೋಗದಿಹರು ಸುಜ್ಞಾನಿ ಧರ್ಮಿಗಳು. ಅದರಿಂದ ಆಹಾರಂ ಕ್ರಮದಿಂದ ಉದರಕ್ಕೆ ಹವಣಿಸುತ್ತಾ ಬಹುದು. ಗುರುಕೃಪೆಯಿಂದ ಈ ಪ್ರಕಾರದಲ್ಲಿ ಸರ್ವೇಂದ್ರಿಯಗಳನ್ನು ಲಿಂಗ ಮುಖದಿಂದ ಸಾವಧಾನವ ಮಾಡಿಕೊಂಡಿಪ್ಪುದೀಗ ಪ್ರತ್ಯಾಹಾರ ಯೋಗ. ಈ 5 ಪೂರ್ವ ಯೋಗಗಳು ಇನ್ನು ಧ್ಯಾನ, ಧಾರಣ, ಸಮಾಧಿ ಎಂದು 3 ಉತ್ತರ ಯೋಗಗಳು. ಇನ್ನು ಧ್ಯಾನ ಯೋಗ, ಅದಕ್ಕೆ ವಿವರ. ಅಂತರಂಗದ ಶುದ್ಧ ಪರಮಾತ್ಮ ಲಿಂಗವನ್ನೇ ಶಿವಲಿಂಗ ಸ್ವರೂಪವ ಮಾಡಿ ಕರಸ್ಥಲಕ್ಕೆ ಶ್ರೀ ಗುರು ತಂದು ಕೊಟ್ಟನಾಗಿ ಆ ಕರಸ್ಥಲದಲ್ಲಿದ್ದ ಶಿವಲಿಂಗವೇ ಪರಮಾರ್ಥ ಚಿಹ್ನವೆಂದರಿದು ಆ ಲಿಂಗವನೇ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಬ್ರಹ್ಮರಂಧ್ರ ಮುಖ್ಯವಾದ ಸ್ಥಾನಗಳಲ್ಲಿ ಆ ಶಿವಲಿಂಗ ಮೂರ್ತಿಯನ್ನೇ ಆಹ್ವಾನ ವಿಸರ್ಜನೆ ಇಲ್ಲದೆ ಧ್ಯಾನಿಪ್ಪುದೀಗ ಧ್ಯಾನಯೋಗ. ಆ ಲಿಂಗವ ಭಾವ, ಮನ, ಕರಣ ಮುಖ್ಯವಾದ ಸರ್ವಾಂಗದಲ್ಲಿ ಧರಿಸುವುದೀಗ ಧಾರಣ ಯೋಗ. ಆ ಸತ್ಕ್ರಿಯಾ ಧ್ಯಾನ ಯೋಗದಿಂದ ಪ್ರಾಣಂಗೆ ಶಿವಕಳೆಯ ಸಂಬಂಧಿಸಿ ಇಷ್ಟ ಪ್ರಾಣ ಭಾವವೆಂಬ ಲಿಂಗತ್ರಯ ಮಾಡಿ ಅಖಂಡ ಪರಿಪೂರ್ಣ ಕೇವಲ ಪರಂಜ್ಯೋತಿ ಸ್ವರೂಪವಪ್ಪ ಮಹಾಲಿಂಗದೊಳಗೆ ಸಂಯೋಗವಾಗಿ ಭಿನ್ನವಿಲ್ಲದೆ ಏಕಾರ್ಥವಾಗಿರುವುದೀಗ ಸಮಾಧಿ ಯೋಗ. ಇಂತಿ ಅಷ್ಟಾಂಗ ಯೋಗದಲ್ಲಿ ಶಿವಲಿಂಗಾರ್ಚನೆಯ ಮಾಡಿ ಶಿವತತ್ವದೊಡನೆ ಕೂಡುವುದೀಗ ಲಿಂಗಾಂಗ ಯೋಗ. ಇನ್ನು ಕರ್ಮಕಾಂಡಿಗಳು ಮಾಡುವ ಕರ್ಮಯೋಗಗಳು ಅವಾವೆಂದಡೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವೆಂಬ ಈ 5 ಲಿಂಗವಿರಹಿತವಾಗಿ ಮಾಡುತ್ತಿಪ್ಪರಾಗಿ ಈ 5 ಕರ್ಮಯೋಗಗಳು ಅವರು ಲಕ್ಷಿಸುವಂತ ವಸ್ತುಗಳು ಉತ್ತರ ಯೋಗವಾಗಿ 3 ತೆರ. ಸರ್ವರಿಗೂ ಅದು ಅವಾವೆಂದಡೆ ನಾದಲಕ್ಷ, ಬಿಂದು ಲಕ್ಷ, ಕಲಾಲಕ್ಷವೆಂದು 3 ತೆರನಾದವೇ ಸಾಕ್ಷಾತ್ ಪರತತ್ವವೆಂದು ಲಕ್ಷಿಸುವರು. ಬಿಂದುವೇ ಆಕಾರ, ಉಕಾರ, ಮಕಾರ ಈ 3 ಶುದ್ಧ ಬಿಂದು ಸಂಬಂಧವೆಂದು ಈ ಶುದ್ಧ ಬಿಂದುವೇ ಕೇವಲ ದಿವ್ಯ ಪ್ರಕಾಶವನ್ನುಳ್ಳೆಂದು ಲಕ್ಷಿಸುವರು. ಕಲೆಯೇ ಚಂದ್ರನ ಕಲೆಯ ಹಂಗೆ, ಸೂರ್ಯನ ಕಿರಣಗಳ ಹಂಗೆ, ಮಿಂಚುಗಳ ಪ್ರಕಾಶದ ಹಂಗೆ, ಮುತ್ತು ಮಾಣಿಕ್ಯ ನವರತ್ನದ ದೀಪ್ತಿಗಳ ಹಂಗೆ ಪ್ರಕಾಶಮಾಯವಾಗಿರುವುದೆಂದು ಲಕ್ಷಿಸುವುದೀಗ ಕಲಾಲಕ್ಷ್ಯ. ಈ 8 ಇತರ ಮತದವರು ಮಾಡುವ ಯೋಗಗಳು. ಇವ ಲಿಂಗವಿರಹಿತವಾಗಿ ಮಾಡುವರಾಗಿ ಕರ್ಮಯೋಗಗಳು. ಈ ಕರ್ಮ ಕೌಶಲ್ಯದಲ್ಲಿ ಲಿಂಗವಿಲ್ಲ ನೋಡ, ಅದು ಕಾರಣ ಇವ ಮುಟ್ಟಲಾಗದು. ಇನ್ನು ವೀರ ಮಹೇಶ್ವರರುಗಳ ಲಿಂಗ ಸಂಧಾನವೆಂತೆಂದರೆ ಬ್ರಹ್ಮರಂಧ್ರದಲ್ಲಿಪ್ಪ ನಾದ ಚೈತನ್ಯವಪ್ಪ ಪರಮ ಚಿತ್ಕಳೆಯನೆ ಭಾವ, ಮನ, ಕರದಲ್ಲಿ ಶ್ರೀಗುರು ತಂದು ಸಾಹಿತ್ಯವ ಮಾಡಿದನಾಗಿ ಭಾವದಲ್ಲಿ ಸತ್ಯರೂಪವಪ್ಪ ಭಾವಲಿಂಗವೆನಿಸಿ ಪ್ರಾಣದಲ್ಲಿ ಚಿತ್ ಸ್ವರೂಪವ ಪ್ರಾಣಲಿಂಗವೆನಿಸಿ ಕರಸ್ಥಲದಲ್ಲಿ ಆನಂದ ಸ್ವರೂಪವಪ್ಪ ಇಷ್ಟಲಿಂಗವೆನಿಸಿ ಒಂದೇ ವಸ್ತು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವವಾದ ಭೇದವನ್ನರಿದು ಇಷ್ಟಲಿಂಗವ ದೃಷ್ಟಿಯಿಂದ ಗ್ರಹಿಸಿ ಪ್ರಾಣಲಿಂಗವ ಮನಜ್ಞಾನದಿಂದ ಗ್ರಹಿಸಿ ತೃಪ್ತಿಲಿಂಗವ ಭಾವಜ್ಞಾನದಿಂದ ಗ್ರಹಿಸಿ ಈ ಲಿಂಗತ್ರಯ ವಿಡಿದಾಚರಿಸಿ ಲಿಂಗದೊಡನೆ ಕೂಡಿ ಲಿಂಗವೇ ತಾನು ತಾನಾಗಿ
ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 364. ಸರ್ವರಿಗೂ ಅಕ್ಕ ಶರಣು ಶರಣಾರ್ಥಿಗಳು. ಅಕ್ಕ ಯಾರು ವಚನ ಇದು? ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಯಾರು ಪ್ರಭುವೇ. ವಚನ? ಎಡ್ವರ್ಡ್ ಸಿದ್ಧಲಿಂಗೇಶ್ವರ ಆ ಷಣ್ಮುಖ ಶಿವಯೋಗಿಗಳು. ಅಂಕಿತ ನಾಮದ ಮೇಲೆ ವಚನಕಾರರು ಯಾರು ಅಂತ ಈಗ ಎಲ್ರು ನೀವು ಹೇಳ್ಬೇಕು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಅಂತ ಬಂದ ತಕ್ಷಣ ಇದು ಶಿವಯೋಗಿ ತೋಂಟದ ಸಿದ್ಧಲಿಂಗ ಲಿಂಗೇಶ್ವರ ಶಿವಯೋಗಿಗಳ ಒಂದು ವಚನ, ಸುದೀರ್ಘವಾದ ವಚನ. ಇದು ಅರ್ಥ ಮಾಡ್ಕೊಂಡ್ರೆ ಶಿವಯೋಗ ನಿಮಗೆ ಸಿದ್ಧಿಸುತ್ತೆ. ಏನಿಲ್ಲಿ ಇಲ್ಲಿ ಒಂದು ಉತ್ತರ ಭಾಗ ಪೂರ್ವ ಭಾಗ ಅಂತ ಯೋಗದಲ್ಲಿ ಬರ್ತಾ ಇದೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ನಿಮಗೆ ಗೊತ್ತು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಏನಿದೆಯಲ್ಲ, ಈ ಯೋಗಗಳಿಗೆ ಉತ್ತರ ಭಾಗ ಪೂರ್ವ ಭಾಗ ಅಂತ ಎರಡು ಹೇಳುವಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವು 5 ಏನಿವೆಯಲ್ಲ, ಇವು ಪೂರ್ವ ಯೋಗ ಅಂತ ಕರೀತಾ ಇದ್ದಾರೆ. ಇವಕ್ಕೆ ಸಿದ್ಧತೆ ಬೇಕಾಗ್ತಾ ಇದೆ. ಇದು ಶಿವಯೋಗಕ್ಕೂ ಅಪ್ಲೈ ಆಗ್ತಾ ಇದೆ. ಹಾಗೇನೆ ಧ್ಯಾನ ಧಾರಣ ಸಮಾಧಿ ಎಂದು ನಂತರ ಅದು ಎಲ್ಲಿವರೆಗೆ ನಿಮಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅದು ಗೊತ್ತಾಗಲ್ವೋ ಅಥವಾ ಅದರಲ್ಲಿ ಸಾಧನೆ ನಾವು ಮಾಡಲ್ವೋ, ಮುಂದೆ ಧ್ಯಾನ ಧಾರಣ ಸಮಾಧಿ ಅನ್ನೋದಕ್ಕೆ ಹೋಗೋಕೆ ಆಗೋಲ್ಲ. ಮೊದಲು ಪೂರ್ವ ಯೋಗವನ್ನ ನಾವು ಸಾಧಿಸಿ ನಂತರ ಉತ್ತರ ಯೋಗಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅವು ಏನಿವೆ ಇದಕ್ಕೆ ವಿವರ ಅಂತ ಕೊಡ್ತಾ ಇದ್ದಾರೆ ಶಿವಯೋಗಿ ಸಿದ್ಧಲಿಂಗ ಶಿವಯೋಗಿಗಳು. ಯಾಕೆ ಹೇಳಿ? ಅವರು ಶಿವಯೋಗವನ್ನ ಮಾಡಿಕೊಂಡವರು. ಇಲ್ಲಿ ಸ್ವಲ್ಪ ಭಿನ್ನ ಇದೆ. ಇದು ನಮ್ಮ ಶಿವಯೋಗ, ಬೇರೆಯವರು ಈಗೆಲ್ಲ ಯೋಗ ಆಚರಣೆ ಯೋಗ ಅಂತೆಲ್ಲ ಮಾತಾಡ್ತಿದ್ದಾರೆ. ಆದ್ರೆ ಶಿವಯೋಗ ಬೇರೆ. ಈಗ ಏನ್ ಮಾತಾಡ್ತಾ ಇದಾರಲ್ಲ ಆ ಯೋಗ ಬೇರೆ. ಯೋಗ ದಿನಾಚರಣೆ ಇದೆಲ್ಲ ನೀವು ಮಾಡಿದಿರಲ್ಲ, ಅಲ್ಲೂ ಇದೇ ಬರ್ತಾ ಇದೆ. ಯಮ ನಿಯಮ ಆಸನ ಪತಂಜಲಿ ಯೋಗದಲ್ಲಿ ಇವು 8 ಶಬ್ದಗಳು, 5 3 ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಶಿವಯೋಗ ಹೇಗೆ ಭಿನ್ನವಾಗಿದೆ ಅನ್ನೋದಕ್ಕೆ ಈ ವಚನ ಸಹಕಾರಿಯಾಗ್ತಾ ಇದೆ. ಏನು ಯಮಯೋಗ ಅಂದ್ರೆ ಏನು? ಅಲ್ಲಿ ಅನೃತ, ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆ ಇಂತಿವ. ಅನೃತ ಅಂದ್ರೆ ಯಾವುದೇ ಒಂದು ಆಕರ್ಷಕ ವಸ್ತುವನ್ನ ನೋಡಿ ಆಶೆ ಮಾಡಬಾರ್ದು. ಅದರ ಬಗ್ಗೆ ನಾವು ಚಂಚಲ ಚಿತ್ತಿನಿಂದ ಆಕರ್ಷಣೆ ಮಾಡಿ ಅದು ನನ್ನದಾಗಲಿ ಎಂಬ ಭಾವನೆಯಲ್ಲಿರಬಾರ್ದು. ಹಿಂಸೆ ಇರಬಾರದು. ಪರಧನ, ಪರಸ್ತ್ರೀ, ಪರನಿಂದೆಯಲ್ಲಿ ಅವು ಇಂತಿವ ಇದನ್ನು ಬಿಡ್ಬೇಕು ನಾವು. ಇದನ್ನ ಬಿಟ್ಟಾಗ ಮಾತ್ರ ಲಿಂಗ ಪೂಜೆಗೆ ನಾವು ಅರ್ಹರಾಗ್ತೀವಿ ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಇದು ಯಮಯೋಗ. ಹಾಗೇನೆ ನಿಯಮ ಅಂದ್ರೆ ಏನು? ಬ್ರಹ್ಮಚಾರಿ ಅಂದ್ರೆ ಸಂಸಾರ ಬಂಧದಿಂದ ಮುಕ್ತನಾಗೋದು. ಬ್ರಹ್ಮಚಾರಿ ಅಂದ್ರೆ ಮದುವೆ ಆಗದೆ ಇರೋದು ಅಲ್ಲ. ಬ್ರಹ್ಮಚಾರಿಯ ನಿಜವಾದ ಅರ್ಥ ಏನಂದ್ರೆ, ಪರವಸ್ತುವಿನ ಬಗ್ಗೆ ಯಾರು ಜ್ಞಾನಿಯಾಗಿರ್ತಾರೋ, ಶಿವಜ್ಞಾನವನ್ನು ಯಾರು ಪಡೆದುಕೊಂಡಿರ್ತಾರೋ ಅವನಿಗೆ ಅವರು ಬ್ರಾಹ್ಮಣ ಅಂತ ಕರೀತಾರೆ. ನಮ್ಮಲ್ಲಿ ಶಿವಜ್ಞಾನಿಗೆ ಬ್ರಹ್ಮಚಾರಿ ಅಂತ ಕರೀತಾರೆ. ಸಂಸಾರವನ್ನು ಬಿಟ್ಟು ಮದುವೆ ಆಗದೆ ಇರೋರೆಲ್ಲ ಬ್ರಹ್ಮಚಾರಿ ಅಲ್ಲ. ಇದರ ಉನ್ನತ ವಿಚಾರವನ್ನ ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಂಸಾರ ಬಂಧ ಮುಕ್ತನಾಗಿ ನಿರಪೇಕ್ಷನಾಗಿ ಆಗಮ ಧರ್ಮಗಳಲ್ಲಿ ನಡೆಯುವವನು ಅಂದ್ರೆ ಏನು? ನಮ್ಮ ಶಿವ ಎಲ್ಲ ವಚನಗಳು ಏನಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಡೆಯಬೇಕು. ಶಿವ ನಿಂದೆಯ ಕೇಳದಿಹನು ಅಂದ್ರೆ ಗಣಾಚಾರಿಯಾಗಿರ್ತಾನೆ. ಇಂದ್ರಿಯಗಳ ನಿಗ್ರಹ ಮಾಡುವನು ಅಂದ್ರೆ ವಿಷಯಗಳು ಏನಿವೆಯಲ್ಲ ಆ ವಿಷಯ ಬಾಧೆಯಲ್ಲಿ ಅವನು ತೊಡಗೋದಿಲ್ಲ. ಮಾನಸ ವಾಚಸ ಉಪಾಂಶಿಕವೆಂಬ ತ್ರಿಕರ್ಣದಲ್ಲಿ ಪ್ರಣವ ಪಂಚಾಕ್ಷರಿಯ ಸ್ಮರಿಸುತ್ತಾ ಶುಚಿಯಾಗಿಸುವುದಂದ್ರೆ ಆ ಪಂಚಾಕ್ಷರಿ ನಮಃ ಶಿವಾಯ ಮಂತ್ರವನ್ನ ಸ್ಮರಿಸುತ್ತಾ ಶುಚಿಯಾಗಿರ್ತಾನೆ. ಅಶುದ್ಧತನವನ್ನ ಬಿಟ್ಟು ವಿಭೂತಿ ರುದ್ರಾಕ್ಷಿಯನ್ನ ಧರಿಸಿ ಶಿವಲಿಂಗಾರ್ಚನಾ ತತ್ಪರನಾಗಿ ಪಾಪವನ್ನು ಮಾಡಲು ಆತ ಭೀತನಾಗಿಯವನು. ಇದು ನಿಯಮಯೋಗ. ಹಾಗೇನೆ ಮುಂದಿನ ಒಂದು ಆಸನ ನಾವು ಈ ಯಾವ ಆಸನದಲ್ಲಿ ಮಾಡೋಲ್ಲ. ಸಿದ್ಧಾಸನ ಪದ್ಮಾಸನ ಅವೆಲ್ಲ ಇಲ್ಲ. ನಮಗೆ ಸುಖಾಸನದಲ್ಲಿ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತೀವಿ. ಪ್ರಾಣಾಯಾಮ ಈ ಎಲ್ಲ ದಶವಾಯುಗಳು ತಮಗೆ ಗೊತ್ತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ ಇವು ದಶವಾಯುಗಳಿವೆ ಅಂತ ತಮಗೆ ಗೊತ್ತು. ಪ್ರಾಣವಾಯು ಅದು ಹೃದಯ ಸ್ಥಾನದಲ್ಲಿದೆ. ಉಚ್ಛ್ವಾಸ ನಿಶ್ವಾಸ ಮಾಡ್ತಾ ಅದು ಅನ್ನವನ್ನ ಜೀರ್ಣ ಮಾಡಿಕೊಳ್ಳಲು ಸಹಕಾರ ಮಾಡುತ್ತದೆ. ರಕ್ತ ಪರಿಚಲನೆಗೆ ಸಹಕಾರ ಮಾಡುತ್ತದೆ ಅನ್ನೋದು ತಮಗೆ ಗೊತ್ತು.
ಅಪಾನವಾಯು ಇದು ಗುದಸ್ಥಾನದಲ್ಲಿದ್ದು ಮಲಮೂತ್ರಗಳ ಒಂದು ವಿಸರ್ಜನೆಯನ್ನ ಮಾಡಿಸಿ ಅಧೋದ್ವಾರಮಂಬಲಿದು ಅನ್ನರಸ ವ್ಯಾಪ್ತಿಯ ಮಾಡಿ, ಅಂದ್ರೆ ಸರಾಗವಾಗಿ ಮಲಮೂತ್ರ ವಿಸರ್ಜನೆಯಾಗದೆ ನಮ್ಮ ಆಹಾರದ ಜೀರ್ಣತೆ ಆಗೋದಿಲ್ಲ. ಹೀಗಾಗಿ ಅನ್ನರಸ ಒಂದು ಜೀರ್ಣವಾಗಲು ಸಹ ಈ ಅಪಾನವಾಯು ಬೇಕು ಅನ್ನೋದು ಆಗ್ತಾ ಇದೆ. ವ್ಯಾನವಾಯು ಅವುಗಳಿಗೆ ಅವರು ಒಂದು ವರ್ಣ ಹೇಳ್ತಾ ಇದ್ದಾರೆ. ಇದು ನಮ್ಮ ಜಾಯಿಂಟ್ಸ್ ಮೂವ್ಮೆಂಟ್ಸ್, ನಮ್ಮ ಎಲ್ಲ ಸಂದುಗಳ ಒಂದು ಚಲನೆಗೆ ಈ ವ್ಯಾನವಾಯು ಬೇಕು ಅಂತ ಇದೆ. ಹಾಗೇನೆ ಉದಾನವಾಯು ಕಂಠಸ್ಥಾನದಲ್ಲಿದೆ. ನಾನು ಏನ್ ಮಾತಾಡ್ತಿದ್ದೀನೋ ಈಗ ನಿಮ್ ಜೊತೆ ಅದೆಲ್ಲ ಉದಾನವಾಯುವಿನಿಂದಾಗಿದೆ. ಸೀನುವ, ಕೆಮ್ಮುವ, ಹಾಗೇನೆ ಕನಸು ಕಾಣುವ ಇವೆಲ್ಲ ಕ್ರಿಯೆಗಳನ್ನ ಅದು ಉದಾನವಾಯು ಮಾಡ್ತಾ ಇದೆ. ಸಮಾನವಾಯು ನಾಭಿಯಲ್ಲಿದ್ದು ಅದಕ್ಕೆ ನಾಭಿವಾಯು ಅಂತಾನೂ ಕರೀತಾರೆ. ಅದು ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಆಹಾರವನ್ನ, ಅನ್ನರಸವನ್ನ ಎಲ್ಲ ನಾವು ಸ್ವೀಕರಿಸಿದ ನಂತರ ಅದು ಏನು ಬಿಡುಗಡೆ ಮಾಡ್ತಾ ಇದೆ ಅಲ್ಲ ಶಕ್ತಿಯನ್ನ ಇಡೀ ದೇಹಕ್ಕೆ ಅದು ಹಂಚ್ತಾ ಇದೆ. ಇವು 5 ಪ್ರಾಣ ಪಂಚಕಗಳು ಅಂತ ಇವೆ. ಹಾಗೇನೆ ನಿಮ್ಗೆ ಇದು ಕೂರ್ಮವಾಯು ಅಂತ ಬರ್ತಾ ಇದೆ, ಬಾಯಿ ಮುಚ್ಚೋದು ತೆಗೆಯೋದು. ಹಾಗೇನೆ ಕೃಕರವಾಯು ಅಂತ ಬಂದು ಅದು ನಾಸಿಕದಲ್ಲಿ ಇರ್ತಾ ಇದೆ. ಅವುಗಳ ಬಗ್ಗೆ ನಾವು ಹಿಂದೆ ಎಲ್ಲ ಮಾತಾಡ್ತಿದ್ವಿ. ಅದು ಕುಳ್ಳೋದು, ಮಲಗಿಸೋದು, ಎಬಿಸೋದು ಅದು ಮಾಡ್ತಾ ಇದೆ. ಧನಂಜವಾಯು ಅದು ಸಹ ಒಂದು ವಾಯು ಇದೆ. ಅದಕ್ಕೆ ಅವುಗಳಿಂದ ನಾವು ಪಂಚವಾಯುಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇವಿ. ಈ ದಶವಾಯುಗಳು ಇವೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಂಡು, ಯಾವುದೇ ಹೇಗೆ ಇರ್ಲಿ ಅವು ದಶವಾಯುಗಳು ಏನೇ ಮಾಡ್ತಾ ಇರ್ಲಿ, ಮೂಲವಾಯು ಒಂದೇ ಇರ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಆ ಮೂಲವಾಯು ಸರ್ವಾಂಗದಲ್ಲಿ ಸರ್ವೋತ್ಮುಖವಾಗಿ ಚಲಿಸ್ತಾ ಇರ್ತಾ ಇದೆ. ಆ ಪವನದೊಡನೆ ಪ್ರಾಣ ಕೂಡಿ, ಪ್ರಾಣದೊಡನೆ ಪವನ ಕೂಡಿ ಹೃದಯ ಸ್ಥಾನದಲ್ಲಿ ನಿಂದು ಹಂಸನೆನಿಸಿಕೊಂಡು ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎಂಬ ಷಡುಚಕ್ರದಳಂಗಳ ಮೇಲೆ ಸುಳಿದು ನವನಾಳಗಳೊಳಗೆ ಚರಿಸುತ್ತಿಹುದು. ನವನಾಳಗಳು ಯಾವುವು? ಅಪ್ಪ ಅವ್ರೆ, ಏನ್ ಆಚಾರ ಲಿಂಗದಿಂದ ಹಿಡಿದು ನಿರಂಜನ ನವನಾಳಗಳು, ಲಿಂಗದಿಂದ ದೇಹದಲ್ಲಿರುವ ನವನಾಳಗಳು ಯಾವುವು? ಮುಂದಿನ ಸಾರಿ ನನಗೆ ಈ ಉತ್ತರ ಹೇಳಿ. ಹಾಗೆ ಶರಣವ್ರೆ, ನಾನ್ ಹೇಳಿ. ನವನಾಳಗಳಂದ್ರೆ ಇವು 2 ಕಣ್ಣು, ಕಣ್ಣು 2 ಕಿವಿ, ಆಮೇಲೆ ಒಂದು ಬಾಯಿ, 2 ಒಂದು ಗುದ, ಒಂದು ಗುಹೆ, 2 ಮೂಗಿನ ಹೊರಳೆಗಳು. ಹೀಗೆ ಈ ಒಂದು ಯಾವುದು ಪ್ರಾಣದೊಡನೆ ಪವನ ಕೂಡಿ, ಪವನದೊಡನೆ ಪ್ರಾಣ ಕೂಡಿ, ನವನಾಳಗಳಂದ್ರೆ ನವದ್ವಾರಗಳು, ಅವುಗಳಲ್ಲೆಲ್ಲ ಚರಿಸ್ತಾ ಇರ್ತದೆ. ಅಷ್ಟದಳಂಗಳೇ ಆಶ್ರಯವಾಗಿ ಅಷ್ಟದಳಂಗಳ ಮೆಟ್ಟಿ ಚರಿಸುವ ಹಂಸನು ಅಂದ್ರೆ ಅದು ನಮ್ಮ ಪ್ರಾಣ. ಅಷ್ಟದಳಂಗಳಿಂದ ವಿಶುದ್ಧಿ ಚಕ್ರವನೈದಿ. ವಿಶುದ್ಧಿ ಚಕ್ರ ಎಲ್ಲಿದೆ? ಕಂಠಸ್ಥಾನದಲ್ಲಿದೆ ಅಪ್ಪ. ಕಂಠಸ್ಥಾನದಲ್ಲಿದೆ. ಹೀಗಾಗಿ ನಾವು ಈಗ ಏನ್ ಮಾಡ್ಬೇಕಾಗಿದೆ, ಅನಾಹತ ಚಕ್ರದಿಂದ ವಿಶುದ್ಧಿ ಚಕ್ರಕ್ಕೆ ಹೋಗ್ಬೇಕು. ಅಲ್ಲಿಂದ ನಾಸಿಕಾಗ್ರದಲ್ಲಿ 16 ಅಂಗುಲ ಪ್ರಮಾಣ ಹೊರಸೂಸುತ್ತಿಯೋದು, 12 ಅಂಗುಲ ಪ್ರಮಾಣ ಒಳಗೆ ತುಂಬುತ್ತಿಯೋದು. ಹೊರಸೂಸುತ್ತಿಯೋದು ಅಂದ್ರೆ ಏನು, ಒಳಗೆ ತುಂಬುತ್ತಿಯೋದು ಅಂದ್ರೆ ಏನು? ಉಸಿರು ತೆಕ್ಕೊಳ್ಳೋದು ಬಿಡೋದಪ್ಪ. 16 ಅಂಗುಲ ಪ್ರಮಾಣ ಹೊರಸೂಸುತ್ತಿಯೋದು. ಯಾವಾಗ ನೋಡಿ, ಉಸಿರು ಬಿಡೋದು ಜಾಸ್ತಿ ಅವಧಿ ತಗೊಳುತ್ತೆ, ಒಳಗೆ ತಗೊಳ್ಳೋದು ಅದು ಕಡಿಮೆ ಇರುತ್ತೆ. ಎಷ್ಟು? 16 ಅಂಗುಲ ಪ್ರಮಾಣ ಹೊರಸೂಸ್ತಾ ಇದೆ, 12 ಅಂಗುಲ ಪ್ರಮಾಣ ಒಳಗೆ ತುಂಬುತ್ತಾ ಇದೆ. ಹೀಗೆ ರೇಚಕ ಪೂರಕಗಳಿಂದ ಆ ವಾಯು ಚಲಿಸುತ್ತಿರಲು ಸಮಸ್ತ ಪ್ರಾಣಿಗಳ ಆಯುಷ್ಯವು ದಿನ ದಿನಕ್ಕೆ ಕುಂದುತ್ತಿಹದು. ಅದು ಯಾವಾಗ್ಲೂ ಹೆಚ್ಚಾಗೋಲ್ಲ, ಯಾವಾಗ್ಲೂ ಹೆಚ್ಚೋಗಲ್ಲ. ಒಬ್ರು ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ತಾರೆ. ಬರ್ತ್ಡೇ ಪಾರ್ಟಿ ಅಂದ್ರೆ ಏನು? 1 ವರ್ಷ ನೀವು ಮತ್ತೆ ಸಮೀಪವಾದಿರಿ ನಿಮ್ಮ ಮರಣಕ್ಕೆ ಅಂತ ಅದನ್ನೇ ಆಚರಿಸ್ಕೊಳ್ಳೋದು, ಮತ್ತೇನು ಇಲ್ಲ. ಸಮಸ್ತ ಪ್ರಾಣಿಗಳ ಆಯುಷ್ಯವು ದಿನ ದಿನಕ್ಕೆ ಕುಂದಿಟ್ಟಿಹದು. ಹಾಗೇನೆ ಈ ಇಡಾ ಪಿಂಗಳದಲ್ಲಿ ಚಲಿಸುವ ರೇಚಕ ಪೂರಂಕ ಭೇದವನರಿದು ಮನಪವನಗಳ ಮೇಲೆ ಲಿಂಗವ ಸಂಬಂಧಿಸಿ ಮನಪವನ ಪ್ರಾಣಗಳ ಲಿಂಗದೊಡನೆ ಕೂಡಿ ಲಿಂಗ ಸ್ವರೂಪವ ಮಾಡಿ ವಾಯು ಪ್ರಾಣತ್ವದ ಕಳೆದು ಲಿಂಗ ಪ್ರಾಣಿಯ ಮಾಡಿ ಹೃದಯ ಕಮಲ ಮಧ್ಯದಲ್ಲಿ ಪ್ರಣವನನ್ನು ಉಚ್ಚರಿಸುತ್ತಾ ಪರಶಿವ ಧ್ಯಾನದಲ್ಲಿ ತರಹರವಾಗಿಪ್ಪುದೇ ಪ್ರಾಣಾಯಾಮ. ಅಂದ್ರೆ ಏನು? ಉಸಿರನ್ನು ಎಳೆದುಕೊಳ್ಳುವಾಗ ಓಂ, ಬಿಡುವಾಗ ನಮಃ ಶಿವಾಯ. ಹೀಗಾಗಿ ಮನಪವನ ಪ್ರಾಣಗಳನ್ನ ಲಿಂಗದೊಡನೆ ನೀವು ಮಾಡ್ಬೇಕಾಗ್ತಾ ಇದೆ. ಇಷ್ಟಲಿಂಗವನ್ನು ನಾವು ನೋಡ್ತಾ ಇರುವಾಗ ಓಂ ನಮಃ ಶಿವಾಯ ಈ ಪ್ರಣವನ್ನ ಉಚ್ಚರಿಸುತ್ತಾ ಪರಶಿವ ಧ್ಯಾನದಲ್ಲಿ ನಾವಿರೋದು. ಇದು ಪ್ರಾಣಾಯಾಮ.
ಇದನ್ನ ಅವ್ರು ಹೇಳಲ್ಲ, ಅವ್ರ ಪ್ರಾಣಾಯಾಮ ಬೇರೆ ಇದೆ. ಕೈಯಿಂದ ಅದು ಮೂಗು ಮುಚ್ಕೊಳ್ತಾರೆ, ಬಿಡ್ತಾರೆ, ಇದೇನೇನೋ ಇದೆ. ನಮ್ಮಲ್ಲಿ ಹಾಗಲ್ಲ. ಉಸಿರನ್ನ ಮೇಲೆ ತೆಗೆದುಕೊಳ್ಳುವಾಗ ಓಂ ಅನ್ನೋದು, ಬಿಡುವಾಗ ನಮ ಶಿವಾಯ ಅನ್ನೋದು. ಯಾಕೆ? ಈ ಪ್ರಣವ ಪಂಚಾಕ್ಷರಿ ಮಂತ್ರದಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪರಶಿವ ಧ್ಯಾನದಲ್ಲಿ ಲಿಂಗ ಸ್ವರೂಪ ಮಾಡಬೇಕಾಗಿದೆ. ನನಗೆ ಏನ್ ಲಿಂಗ ಸ್ವರೂಪ ಮಾಡಬೇಕಾಗಿದೆ? ಮನಪವನಗಳ ಮೇಲೆ ಲಿಂಗವ ಸಂಬಂಧಿಸಿ ಮನಪವನ ಪ್ರಾಣಗಳ ಲಿಂಗದೊಡನೆ ಕೂಡಿ ಲಿಂಗ ಸ್ವರೂಪ ಮಾಡಬೇಕಾಗ್ತಾ ಇದೆ. ಅದಕ್ಕೆ ನನಗೆ ಹೆಲ್ಪ್ ಮಾಡೋದು ಯಾವುದಂದ್ರೆ ಈ ಪ್ರಣವ ಪಂಚಾಕ್ಷರಿ ಮಂತ್ರ. ಅದರಿಂದ ಆ ಮಂತ್ರದಿಂದ ಪರಶಿವ ಧ್ಯಾನದಲ್ಲಿ ತರಹಿ ಆಗ್ತದೆ. ನಮ್ಮ ಪ್ರಾಣಾಯಾಮ ಹೀಗೆ ಇದೆ. ಇದ್ರೆ ಅವ್ರು ಕಲಿಸೋದೇನಾಗುತ್ತೆ, ಅವ್ರ ಪ್ರಾಣಾಯಾಮ ಬೇರೆ ಇದೆ. ಉಚ್ಛ್ವಾಸ ನಿಶ್ವಾಸ, ಮೂಗು ಮುಚ್ಕೊಳ್ಳೋದು, ಬಿಡೋದು, ಅದೆಲ್ಲ ಇದೆ. ಇಲ್ಲಿ ಆ ತರ ಇಲ್ಲ. ನನ್ನ ಇಷ್ಟಲಿಂಗದಲ್ಲಿಯೇ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ. ಅದ್ ನೋಡ್ತಾ ಉಸಿರನ್ನ ಒಳಗೆ ನಿಧಾನವಾಗಿ ತೆಗೆದುಕೊಳ್ತೀನಿ. ಅದರ ಜೊತೆಗೆ ಓಂ, ಬಿಡುವಾಗ ನಮ ಶಿವಾಯ. ಈ ತರದ ಒಂದು ಧ್ಯಾನವನ್ನ ತಾವು ಮಾಡಬಹುದು. ಇದಕ್ಕೇನಂತಾರೆ ಪ್ರಾಣಾಯಾಮ. ಇನ್ನು ಪ್ರತ್ಯಾಹಾರ ಯೋಗ ಅಂತ ಬರ್ತಾ ಇದೆ. ಅಲ್ಲಿ ಆಹಾರದಿಂದ ನಿದ್ರೆ, ನಿದ್ರೆಯಿಂದ್ರಿಯಗಳು, ಇಂದ್ರಿಯಗಳಿಂದ ವಿಷಯಗಳು ಘನವಾಗುತ್ತಿಹೋ ನೋಡುವ. ಅದಕ್ಕೆ ಇಲ್ಲಿ ಆಹಾರವೂ ಸಹ ಸಾತ್ವಿಕ ಆಹಾರವನ್ನ ನಾವು ಸೇವಿಸಬೇಕಾಗ್ತಾ ಇದೆ. ಮಾಂಸಾಹಾರ ನಡೆಯೋಲ್ಲ. ಆ ವಿಷಯದಿಂದ ದುಷ್ಕರ್ಮಗಳ ಮಿಗೆ ಮಾಡಿ ಜೀವಂಗೆ ಭವಬಂಧನದ ಬಂಧನವನ್ನೊಡಗೂಡಿ ಆಯಸ ಪಡುತ್ತಿರಪ್ಪ ಜ್ಞಾನ ಕರಿಮೆಗಳು. ಈ ಅವಸ್ಥೆಯ ಹೊಗದಿಹರು ಸುಜ್ಞಾನ ಧರ್ಮಿಗಳು. ಅಂದ್ರೇನು? ಅವರಿಗೆ ಗೊತ್ತಿದೆ ಸಾತ್ವಿಕ ಆಹಾರವನ್ನ ಸೇವಿಸಬೇಕು, ಶಿವನಿದ್ರೆಯಲ್ಲಿ ಇರಬೇಕು, ಇಂದ್ರಿಯಗಳ ವಿಷಯಗಳು ಅವುಗಳತ್ತ ಅವರು ಆಕರ್ಷಿತ ಆಗೋದಿಲ್ಲ. ಅದೆಲ್ಲ ಆಗದೆ ಯಾರಿಗದು ಆಗೋದಿಲ್ವಾ ಆಯಸಂ ಬಡುತ್ತಿರುವ ಜ್ಞಾನ ಕರ್ಮಿಗಳು ಅಂತ ಅವ್ರನ್ನ ಹೇಳ್ತಿದ್ದಾರೆ. ಈ ಅವಸ್ಥೆನ ಈ ಸುಜ್ಞಾನಿ ಧರ್ಮಿಗಳು ಈ ಅವಸ್ಥೆಯಲ್ಲಿ ಹೋಗುವುದಿಲ್ಲ. ಆದರಿಂದಲ ಆಹಾರಮಂ ಕ್ರಮದಿಂದ ಉದರಕ್ಕೆ ಹವಣಿಸುತ್ತಿಹುದು. ಅಂದ್ರೆ ಒಂದು ಸಾತ್ವಿಕ ಆಹಾರವನ್ನ ನಾವು ತೆಗೆದುಕೊಳ್ಳಬೇಕು ಅಂತ ಅಲ್ಲಿ ಬರ್ತಾ ಇದೆ. ಗುರುಕೃಪೆಯಿಂದ ಈ ಪ್ರಕಾರದಲ್ಲಿ ಸರ್ವೇಂದ್ರಿಯಗಳನ್ನ ಲಿಂಗಮುಖದಿಂದ ಸಾವಧಾನವು ಮಾಡಿಕೊಂಡು ಪುದಿಗ ಪ್ರತ್ಯಾಹಾರ ಯೋಗ. ಯಾವುದು ಲಿಂಗಮುಖ ಅಂದ್ರೆ ನಮ್ದು ಇಷ್ಟ ಲಿಂಗಮುಖ. ನಾನು ಏನ್ ಸೇವಿಸ್ತೀನೋ ಅದು ಪ್ರತ್ಯಾಹಾರ. ಅದು ಲಿಂಗಮುಖದಿಂದ ನಾನು ಸೇವಿಸ್ತಾ ಇದ್ದೀನಿ. ಬರೀ ಆಹಾರ ಅಷ್ಟೇ ಅಲ್ಲ, ಉಸಿರು ಕೂಡ್ವೆ. ಏನ್ ನೀವು ಮಾಡ್ತಿರೋ ಅದೆಲ್ಲ ಲಿಂಗಮುಖ ಲಿಂಗಮುಖ ಲಿಂಗಮುಖ. ಇವೆಲ್ಲ 5 ಪೂರ್ವ ಯೋಗಗಳಾದ್ರೆ ಇನ್ನು ಉತ್ತರ 3 ಬರ್ತಾ ಇವೆ. ಉತ್ತರ ಯೋಗಗಳು ಅಂತ ಧ್ಯಾನ, ಧಾರಣ, ಸಮಾಧಿ. ಇಲ್ಲಿಯೂ ಅವ್ರದ್ದು ಬೇರೆ ನಮ್ದು ಬೇರೆ ಇದೆ. ಅದಕ್ಕೆ ಈ ವಚನ ನಾನು ಇಲ್ಲಿ ತಗೊಂಡ್ ಬರ್ತಾ ಇದ್ದೀವಿ. ಈ ಶಿವಲಿಂಗ ಅರ್ಚನೆ, ಶಿವ ಸಮಾಧಿ ಸ್ಥಳದಲ್ಲಿ ಯಾಕೆ ತಗೊಂಡ್ ಬರ್ತಾ ಇದೀವಿ ಅಂದ್ರೆ ಈ ಒಂದು ವಚನ ಅದಕ್ಕೆ ತಳಹದಿಯಾಗಿ ನಿಲ್ತಾ ಇದೆ. ಅದಕ್ಕೆ ಸುದೀರ್ಘವಾದ ವಚನವಾದ್ರೂ ಕೂಡವೇ ನಮಗೆ ಇದು ಶಿವಯೋಗಕ್ಕೆ ಸಹಕಾರಿಯಾಗಿರೋದ್ರಿಂದ ಶಿವಯೋಗ ಸಮಾಧಿ ಸ್ಥಳದಲ್ಲಿ ಈ ವಚನ ನಮಗೆ ಬಹಳ ಬಹಳ ಅಂದ್ರೆ ಬಹಳ ನಮಗೆ ಇದು ಸಹಾಯ ಮಾಡ್ತಾ ಇದೆ. ಹೀಗಾಗಿ ಈ ಉತ್ತರ ಯೋಗಗಳು ಯಾವುವು? ಧ್ಯಾನ, ಧಾರಣ, ಸಮಾಧಿ. ಅಂದ್ರೆ ಧ್ಯಾನ ಮಾಡ್ಬೇಕಲ್ವೇ? ಈಗ ಕೈಯಲ್ಲಿ ಇಷ್ಟಲಿಂಗವಿದೆ, ಅದಕ್ಕೆ ವಿವರ ಏನ್ ಮಾಡ್ಬೇಕು? ಅಂತರಂಗದ ಶುದ್ಧ ಪರಮಾತ್ಮ ಲಿಂಗವನೇ ಶಿವಲಿಂಗ ಸ್ವರೂಪವ ಮಾಡಿ ಕರಸ್ಥಲಕ್ಕೆ ಶ್ರೀ ಗುರು ತಂದ್ಕೊಟ್ಟಿದ್ದಾನಲ್ವೇ ಹಸ್ತಮಸ್ತಕ ಸಂಯೋಗದಿಂದ. ಅದು ನಮ್ಗೆ ಗೊತ್ತಿದೆ. ಆ ಕರಸ್ಥಲದಿಂದ ಶಿವಲಿಂಗವೇ ಪರಮಾರ್ಥ ಚಿಹ್ನವೆಂದರಿದು. ಅಂದ್ರೆ ಅದು ಪರಮಾರ್ಥ, ಪರಮ ಅಂದ್ರೆ ಅವನೇ, ಪರವಸ್ತುವಿನ ಒಂದು ಆ ಚಿಹ್ನೆ ಆಗಿದೆ, ಗುರುಹೇ ಆಗಿದೆ ಎಂದು ಆ ಲಿಂಗವನ್ನೇ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೇಯ, ಬ್ರಹ್ಮರಂಧ್ರ ಮುಖ್ಯವಾದ ಸ್ಥಾನಗಳಲ್ಲಿ ಆ ಲಿಂಗವನ್ನ ನಾನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಆಧಾರದಲ್ಲಿ ಯಾವ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ? ಆಚಾರ್ಲಿಂಗ. ಸ್ವಾಧಿಷ್ಠಾನದಲ್ಲಿ ಗುರುಲಿಂಗ. ಮಣಿಪೂರಕದಲ್ಲಿ ಶಿವಲಿಂಗ. ಅನಾಹತದಲ್ಲಿ ಜಂಗಮಲಿಂಗ. ವಿಶುದ್ಧಿಯಲ್ಲಿ ಪ್ರಸಾದಲಿಂಗ. ಆಜ್ಞಾಚಕ್ರದಲ್ಲಿ ಮಹಾಲಿಂಗ. ಬ್ರಹ್ಮರಂಧ್ರದಲ್ಲಿ ನಿಷ್ಕಲಲಿಂಗ. ಈಗ ಗುರು ನನ್ನ ಕರಹಸ್ತದಲ್ಲಿ ಕೊಟ್ನಲ್ಲ, ಅದೇ ಲಿಂಗವನ್ನ ನಾನು ಈ ವಿವಿಧ ಚಕ್ರಗಳಲ್ಲಿ ಬೇರೆ ಬೇರೆ ಅದೇ ಲಿಂಗವನ್ನ ನಾನು ಬೇರೆ ಬೇರೆ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪಿಸಿನಿ. ಆಹ್ವಾನ ವಿಸರ್ಜನೆ ಇಲ್ಲದೆ. ಅಂದ್ರೆ ಏನು? ನಾನು ಹೇಳಿದ್ದೀನಿ, ಇದೊಂದು ಆಹ್ವಾನ ವಿಸರ್ಜನೆ ಅಂತ ಸ್ಥಳ ಬಂದಿತ್ತು, ಅವಾಗ ಹೇಳಿದ್ದೆ. ಏನ್ ಹೇಳಿ? ಯಾರಾದ್ರೂ ಹೇಳಿ. ಆಹ್ವಾನ ವಿಸರ್ಜನೆ ಎಲ್ಲ ಅಂದ್ರೆ ಏನು? ಆಹ್ವಾನ ಅಂದ್ರೆ ನಾವು ಸ್ವಾಗತ ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಮೊಳಗೆ ಇದೆ ಪರವಸ್ತು. ಕಳ್ಸೋದು ಇಲ್ಲ, ಎರಡೂ ಇಲ್ಲ, ನಮ್ಮೊಳಗೆ ಎರಡೂ ಇಲ್ಲ. ಯಾರು ಹೇಳಿದ್ರು ನೋಡಿ, ತಾಯಿ ಒಬ್ರು. ಎರಡೂ ಇಲ್ಲ ಇಲ್ಲಿ ನಮ್ಮ ಧರ್ಮದಲ್ಲಿ. ಆಹ್ವಾನ ವಿಸರ್ಜನೆಯಲ್ಲಿ ಇಂತ ಇಲ್ಲ. ಇವತ್ತು ತೆಗೆದುಕೊಂಡ್ ಬಂದೆ, ನಾಳೆ ಅವ್ನು ಕಳಿಸ್ತಾ ಇದ್ದೀನಿ, ದೇವ್ರನ್ನ ಕರ್ಕೊಂಡ್ ಬಂದೆ, ದೇವ್ರನ್ನ ಕಳಿಸ್ತಾ ಇದ್ದೀನಿ ಅನ್ನೋ ಇದಿಲ್ಲ. ಆಹ್ವಾನ ವಿಸರ್ಜನ ನಿರಸನ ಸ್ಥಳ ಅಂತಾನೆ ಒಂದ್ ಮಾಡಿದ್ದಾರೆ. ನಿಮ್ಗೆ ಹಿಂದೆ ಅದು ಹೇಳಿ ಆಗಿದೆ.
ಹೀಗಾಗಿ ಆ ಲಿಂಗಗಳನ್ನ ಎಲ್ಲವನ್ನ ಪ್ರತಿಷ್ಠಾಪನೆ ಆದ ಮೇಲೆ ಆಹ್ವಾನ ವಿಸರ್ಜನೆ ಇಲ್ಲದೆ ಧ್ಯಾನ ಇಪ್ಪುವುದು ಈಗ ಧ್ಯಾನ ಯೋಗ. ಅಂದ್ರೆ ನನ್ನ ಕರಹಸ್ತದಲ್ಲಿ ಒಮ್ಮೆ ಇಷ್ಟಲಿಂಗ ಪ್ರತಿಷ್ಠಾಪನೆಯಾದ ನಂತರ ವಿವಿಧ ಚಕ್ರಗಳಲ್ಲಿ ಅನೇಕ ಲಿಂಗಗಳು ಪ್ರತಿಷ್ಠಾಪನೆಯಾದ ನಂತರ ಅವು ವಿಸರ್ಜನೆ ಮಾಡಲು ಬರೋದಿಲ್ಲ. ನಾವು ಮರಣವಾದ ನಂತರವೇ ಅದರ ವಿಸರ್ಜನೆ. ನಾನು ವಿಸರ್ಜನೆ ಮಾಡೋಕ್ ಬರೋಲ್ಲ. ಈಗ ಒಮ್ಮೆ ಇಷ್ಟಲಿಂಗ ನನ್ನ ಎದೆ ಮೇಲೆ ಬಂದ ನಂತರ ಯಾರೇ ಏನೇ ಮಾಡಿದ್ರು ಅದನ್ನ ತೆಗಿಯೋಕ್ ಬರೋಲ್ಲ ಅನ್ನೋದೇ ಆಹ್ವಾನ ವಿಸರ್ಜನಾ ನಿರಸನ ಸ್ಥಳ ಅಂತ ಆಗಿರೋದು. ಅದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಇಷ್ಟೆಲ್ಲಾ ಲಿಂಗಗಳನ್ನ ಇಡೀ ಸರ್ವಾಂಗದಲ್ಲಿ ಈಗ ಧರಿಸಿ ಬಿಟ್ಟಿವಲ್ಲ. ಎಲ್ಲಿಂದ ಹೇಳಿ? ಆಧಾರ ಚಕ್ರದಿಂದ ಹಿಡಿದು ಬ್ರಹ್ಮಚಕ್ರದವರೆಗೆ ನಾವು ಎಲ್ಲಾ ಲಿಂಗಗಳನ್ನ ಏನು ನಾವು ಈಗ ಧರಿಸಿದಿವಲ್ಲ, ಅದಕ್ಕೆ ಧಾರಣೆ ಯೋಗ ಅಂತಾರೆ. ಧಾರಣೆ ಯೋಗ ಇಡೀ ದೇಹವೆಲ್ಲ ಲಿಂಗ ಮಾಡ್ಕೊಂಡ್ ಬಿಟ್ಟಿದೀವಿ. ಆ ಸತ್ಕ್ರಿಯಾ ಜ್ಞಾನ ಯೋಗದಿಂದ ಪ್ರಾಣಂಗೆ ಶಿವಕಳೆಯ ಸಂಬಂಧಿಸಿ ಇಷ್ಟ ಪ್ರಾಣ ಭಾವವೆಂಬ 3 ಲಿಂಗತ್ರಯವನ್ನು ಏಕಾಕಾರವಾಗಿ ಮಾಡಿಬಿಡ್ತಾ ಇದ್ದೀವಿ. ಅಖಂಡ ಪರಿಪೂರ್ಣ ಕೇವಲ ಪರಂಜ್ಯೋತಿ ಸ್ವರೂಪವಪ್ಪ ಮಹಾಲಿಂಗದೊಳಗೆ. ಎಲ್ಲಿದೆ ಮಹಾಲಿಂಗ? ಆಜ್ಞಾಚಕ್ರದಲ್ಲಿ ಈ 3 ಲಿಂಗಗಳನ್ನ ಮಹಾಲಿಂಗದೊಳಗೆ ಸಂಯೋಗ ಮಾಡಿಕೊಂಡು ಭಿನ್ನವಿಲ್ಲದೆ ಏಕಾರ್ಥವಾಗಿ ಹೋದೀಗ ಸಮಾಧಿ ಯೋಗ. ಇಷ್ಟಲಿಂಗ ಕರಹಸ್ತದಲ್ಲಿದೆ. ನಿಧಾನವಾಗಿ ಎಲ್ಲ ಲಿಂಗಗಳ ದರ್ಶನ ಮಾಡಿಕೊಟ್ಟು ನಾನು ಎಲ್ಲಿ ಬಂದು ನಿಲ್ತಾ ಇದ್ದೀನಿ ಅಂದ್ರೆ ಮಹಾಲಿಂಗಕ್ಕೆ ಬಂದು ನಿಲ್ತಾ ಇದ್ದೀನಿ. ಆ ಮಹಾಲಿಂಗವನ್ನ ನೋಡ್ತಾ ಇದ್ದೀನಿ. ಏಕೆ? ನಾನು ಈಗ ಹುಬ್ಬಗಳ ನಡೆಯಿರುವ ಆಜ್ಞಾಚಕ್ರದ 3ನೆಯ ಕಣ್ಣಿನಿಂದ ಆ ಮಹಾಲಿಂಗವನ್ನು ನೋಡ್ತಾ ಇದ್ದೀನಿ. ಆ ಇಷ್ಟಲಿಂಗವನ್ನ ಮೂಲಕ. ಇಷ್ಟಲಿಂಗ ಕರಹಸ್ತದಲ್ಲಿದೆ. ಅದನ್ನ ನೋಡ್ತಾ 3ನೆಯ ಕಣ್ಣನ್ನು ತೆಗೆದು ಅದರೊಳಗಿರುವ ಮಹಾಲಿಂಗವನ್ನ ನೋಡೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಬೆಳಗನ್ನ ನೋಡೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ನೋಟ ಕೂಟ ಮಾಟ ಏನಿದೆಯಲ್ಲ, ಅಲ್ಲಿ ನಾನು ಹಾಗೇನೆ ಕೂತ್ಕೊಳ್ತೀನಿ. ಸಮಾಧಿ ಯೋಗ. ಇದು ನೋಡಿ, ಇದು ಎಲ್ಲ ಇಷ್ಟಿದೆ. ನೀವು ಯಾರಾದ್ರೂ ಕೇಳಿದ್ರೆ ನಮ್ಮ ಯೋಗದ ಅವ್ರ ಯೋಗ ಹೇಳೋದು ಬೇರೆ, ನಮ್ಮ ಯೋಗ ಹೀಗಿದೆ. ನಮ್ಮ ಲಿಂಗಗಳು ಯಾವುವು, ನಮ್ಮ ಮಹಾಲಿಂಗ ಎಲ್ಲಿದೆ, ಇದೆಲ್ಲ ಗೊತ್ತಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು ನಮ್ಮ ಅಷ್ಟಾಂಗ ಯೋಗ. ಇಂತಿ ಅಷ್ಟಾಂಗ ಯೋಗದಲ್ಲಿ ಶಿವಲಿಂಗಾರ್ಚನೆಯ ಮಾಡಿ ಶಿವ ತತ್ವದೊಡನೆ ಕೂಡುವುದೀಗ ಲಿಂಗಾಂಗ ಯೋಗ. ಮತ್ತೆ ಅವರು ಮಾಡ್ತಾರಲ್ಲ ಯೋಗ ಅಂತ ಅಂದ್ರು. ಆಗ್ಲೂ ಬಂತು ಆ ಪ್ರಶ್ನೆ. ಯಾರಿಗೆ? ನಮ್ಮ ಶಿವಯೋಗಿಗಳಿಗೆ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಿಗೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಏನು ಅಂತ ಕೇಳಿದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಈ 5 ಲಿಂಗವಿರಹಿತವಾಗಿ ಮಾಡುತ್ತಿಪ್ಪರಾಗಿ. ಇಲ್ಲಿ ಬಂತು ನೋಡಿ ಪ್ರಶ್ನೆ. ನಾವು ಮಾಡ್ತಾ ಇರೋದು ಇಷ್ಟಲಿಂಗಧಾರಿಗಳಾಗಿ, ಅವ್ರು ಮಾಡ್ತಾ ಇರೋದು ಲಿಂಗವಿರಹಿತವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಯೋಗ ಶಿವಯೋಗ ಆಗೋಲ್ಲ. ಈ 5 ಕರ್ಮಯೋಗಗಳು ಆಗ್ತಾ ಇವೆ. ಅವರು ಲಕ್ಷಿಸುವಂತ ವಸ್ತುಗಳು ಉತ್ತರ ಯೋಗವಾಗಿ 3 ತೆರ, ಅದು ನಾದ, ಬಿಂದು, ಕಲೆ ಅದೆಲ್ಲ ಹೇಳ್ತಾ ಹೋಗ್ತಾರೆ ಅವರು. ನಾದವೇ ಸಾಕ್ಷಾತ್ ಪರತತ್ವ ಅಂತ ಅವ್ರು ಅಂತಾರೆ. ಬಿಂದುವೆ ಆಕಾರ, ಉಕಾರ, ಮಕಾರ ಇವೆಲ್ಲ ಅವ್ರದೊಂದು ಅದೊಂದು ಶಾಸ್ತ್ರನೇ ಬೇರೆವೆ. ಕಲೆ ಚಂದ್ರನ ಕಲೆ ಹಾಗಿದೆ, ಸೂರ್ಯ ಕಿರಣ ಹಾಗೆ, ಹಿಂಗೇನೇನೋ ಹೇಳ್ತಾ ಹೋಗ್ತಾರೆ. ಆದ್ರೆ ಈ 8 ಇತರ ಮತದವರು ಮಾಡುವ ಯೋಗಗಳು ಇವ ಲಿಂಗವಿರಹಿತವಾಗಿ ಮಾಡುವವರಾಗಿ ಕರ್ಮಯೋಗಗಳು. ಈ ಕರ್ಮ ಕೌಶಲ್ಯದಲ್ಲಿ ಲಿಂಗವಿಲ್ಲ ನೋಡ್ರಿ, ಲಿಂಗವಿಲ್ಲ. ಅದು ಕಾರಣ ಇವು ಮುಟ್ಟಲಾಗದು. ಲಿಂಗವೇ ಇಲ್ಲದೆ ಎಂತ ಯೋಗ ರೀ ಇದು? ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳು. ಯಾಕಂದ್ರೆ ತಾವು ಭಾಗವಹಿಸಿರ್ಬಹುದು ಅನೇಕ ಯೋಗ ಶಿಬಿರಗಳಲ್ಲಿ. ಆದ್ರೆ ನನ್ನ ಯೋಗನೇ ಬೇರೆ ಇದೆಯಲ್ಲ. ಈ ಕರ್ಮ ಕೌಶಲ್ಯದಲ್ಲಿ ಲಿಂಗವಿಲ್ಲ ನೋಡ, ಅದು ಕಾರಣ ಇವ ಮುಟ್ಟಲಾಗದಪ್ಪ. ನೋಡಿ, ಇಷ್ಟು ನನಗೆ ಹೇಳ್ಬೇಕಾಗಿತ್ತು. ಏನಂದ್ರೆ ಶಿವಯೋಗದಲ್ಲಿ ಲಿಂಗವಿಲ್ಲದೆ ಇದೆಲ್ಲ ಆಗೋಲ್ಲ. ಇಲ್ಲಿ ಯೋಗ ಇದೆ ಒಪ್ಕೊಳ್ಳೋಣ, ಆದ್ರೆ ಲಿಂಗವಿಲ್ಲ ಅಂದ್ಮೇಲೆ ಅದು ಮುಟ್ಟಲಾಗದು. ಇನ್ನು ವೀರಮಹೇಶ್ವರ ಲಿಂಗ ಸಂಧಾನವೆಂತೆಂದ್ರೆ ಬ್ರಹ್ಮರಂಧ್ರದ ನಾದ ಚೈತನ್ಯ ಪರಮ ಚಿತ್ಕಲೆ, ಅದನ್ನು ಒಂದು ಇವ್ರು ಹೇಳಿದ್ರು. ಹೇಗೆ ಹೇಳ್ತಾ ಇದ್ರೆ, ಬ್ರಹ್ಮರಂಧ್ರದಲ್ಲಿ ನಾದ ಚೈತನ್ಯ ಪರಮ ಚಿತ್ಕಲೆಯನೇ ಭಾವ ಮನ ಕರದಲ್ಲಿ ಶ್ರೀ ಗುರು ತಂದು
ಅದನ್ನ ಭಾವದಲ್ಲಿ ಸತ್ವರೂಪ, ಪ್ರಾಣದಲ್ಲಿ ಚಿತ್ ಸ್ವರೂಪ, ಕರಸ್ತರದಲ್ಲಿ ಆನಂದ ಸ್ವರೂಪ ಇಷ್ಟಲಿಂಗವನ್ನರಿಸಿ ಒಂದೇ ವಸ್ತು ತನುಮಾನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವವಾದ ಭೇದವನ್ನರಿದು ಇಷ್ಟಲಿಂಗವ ದೃಷ್ಟಿಯಿಂದ ಗ್ರಹಿಸಿ ಪ್ರಾಣಲಿಂಗವ ಮನಜ್ಞಾನದಿಂದ ಗ್ರಹಿಸಿ ತೃಪ್ತಿಲಿಂಗವ ಭಾವಜ್ಞಾನದಿಂದ ಗ್ರಹಿಸಿ, ತೃಪ್ತಿಲಿಂಗ ಅಂದ್ರೆ ಭಾವಲಿಂಗ, ಈ ಲಿಂಗತ್ರಯ ವಿಡಿದಾಚರಿಸಿ ಲಿಂಗದೊಡನೆ ಕೂಡಿ ಲಿಂಗವೇ ತಾನು ತಾನಾಗಿ ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ. ಇಷ್ಟಿದೆ ನೋಡಿ ಈ ಕತೆ, ನಮ್ಮ ಶಿವಯೋಗದ ಕತೆ. ಯೋಗ ಬೇರೆ, ಶಿವಯೋಗ ಬೇರೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಲಿಂಗವಿಲ್ಲದೆ ನಮ್ಮ ಶಿವಯೋಗ ನಡೆಯುವುದು ಬಂಧುಗಳೇ. ಹೀಗಾಗಿ ನಾನು ಯೋಗ ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ದಿನಾ ನೀವು ಏನ್ ಕುಳಿತುಕೊಂಡು ಊಟ ಮಾಟದಲ್ಲಿ ಇಷ್ಟಲಿಂಗ ಪೂಜೆಯನ್ನ ಏನ್ ಮಾಡ್ತೀರಲ್ಲ, ಅದೇ 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 ಶಿವಯೋಗವಾಗಿದೆ. ಅದಕ್ಕಿಂತ ಮೇಲಿನ ಯಾವ ಯೋಗವನ್ನ ನೀವು ನಂಬಬೇಡಿ, ಅದು ಮಾಡೋಕ್ಕೂ ಹೋಗ್ಬೇಡಿ. ಹೀಗಾಗಿ ಈ ಶಿವಯೋಗದ ಬಗ್ಗೆ ಇದನ್ನೇ ಇದನ್ನೇ ಒಂದು ಮೂಲಭೂತ ಇದನ್ನ ಇಟ್ಕೊಂಡು ನಾವು ಹೇಗೆ ಈ ಶಿವಯೋಗವನ್ನ ಮುಂದೆ ನಾವು ಹೇಗೆ ಮಾಡಬೇಕು, ನಮ್ಮ ಒಂದು ಶಿವಯೋಗದ ಪ್ರಯೋಗ ಹೇಗಿರಬೇಕು ಅನ್ನೋದನ್ನ ಮುಂದಿನ ಸೋಮವಾರ ಅಂದ್ರೆ ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಟುಕೊಂಡು ನಾನು ಹೇಗೆ ಶಿವಯೋಗವನ್ನ ಮಾಡಿಕೊಳ್ಳಬೇಕು ಅನ್ನೋದನ್ನ ಮುಂದಿನ ಸೋಮವಾರ ನೋಡಿಕೊಳ್ಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪಾಜಿ. ಮುಂದುವರಿಸಿ ಓದೋದು ಅಂದ್ರೆ ಹಾಗೆ ಲಿಂಕ್ ಇದಾಯ್ತು ಅಪ್ಪಾಜಿ. ಇಲ್ಲ ಇರ್ಲಿ ಅಕ್ಕ ಅದಾಗುತ್ತೆ. ಯಾಕಂದ್ರೆ ಅಷ್ಟೊಂದು ದೊಡ್ಡ ವಚನ ಇದೆ ಅಂತ ಪಾಪ ತಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ. ನಾನು ಹಂಗೆ ಹಾಕಿರ್ತೀನಿ. ಅದು ಒಂದು ಪೇಜ್ ನಲ್ಲಿ ಹಿಡಿಯೋಲ್ಲ, ನಾನು ಅದನ್ನ ಕಟ್ ಮಾಡಿ ಹಾಕಿದ್ದೆ ಅಕ್ಕ, ನೀವೇನ್ ಹೆದರ್ಕೊಳ್ಬೇಡಿ. ಅಲ್ಲ ಅದು ಡಿಲೀಟ್ ಇದಾಗೋಯ್ತು ಬೇಗ. ಇಲ್ಲ ಏನು ತಪ್ಪಿಲ್ಲ. ಅದು ಬಹಳ ದೊಡ್ಡ ವಚನ ಇದೆ, ತಾವು ಗಮನಿಸಿದಿರಲ್ಲ ಬಹುಶಃ. ನಿಮ್ಮ ವಿಭೂತಿಗೆ ನಿಮ್ಮ ಹಣೆಯ ಮೇಲಿನ ವಿಭೂತಿಗೆ ಒಂದು ದೊಡ್ಡ ಶರಣಾರ್ಥಿಗಳು. ಅವಕಾಶ ಕೊಟ್ಟಿದ್ರಲ್ವರ. ಪರವಾಗಿಲ್ಲ ಇನ್ನನ್ನು ಮನನ ಮಾಡಿ ಆ ವಚನವನ್ನ. ರೇಣು ಶಾಂತಲಕ್ಕ ಹೇಗಿದ್ದೀರಿ ಹೇಳಿ? ಆರಾಮಿದೀನ್ರಪ್ಪರೇ. ಈ ಸಮಾಜ ಜಗತ್ತಲ್ಲಿ ಸಾವಿರಾರು ತರದ ಯೋಗಗಳು ನಡೀತಿದಾವೆ. ಆ ಎಲ್ಲ ಯೋಗಗಳಲ್ಲಿ ದೊರೆತಕ್ಕಂತ ಫಲ ಪದವಿಗಳೆಲ್ಲವೂ ನಮ್ಮ ಶಿವಯೋಗದಲ್ಲಿ ಉಂಟು. ಸರ್ವ ಯೋಗಗಳ ಸಮನ್ವಯವೇ ಶಿವಯೋಗ ಅಲ್ವಾ? ಹೌದು. ಹೆಚ್ಚಾಗಿ ಏನಂದ್ರೆ ಅಕ್ಕ, ಏನಂದ್ರೆ ಇಲ್ಲಿ ಅವ್ರೇನ್ ಹೇಳ್ತಾರೆ ಹೇಳಿ, ನೀವಂದ್ರಿ ಇವಾಗ ಎಷ್ಟೊಂದು ಯೋಗಗಳಿವೆ ಅಂತ. ಒಂದು ಮೇನ್ಬತ್ತಿ ಮುಂದಿಟ್ಕೊಂಡು ಅದನ್ನೇ ಗಮನಿಸಿ ಯೋಗ ಮಾಡ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಬಂದ್ರು ಕ್ರಿಸ್ಟಲ್ ಅಂತ ಒಂದು ಬಾಲ್ ಸಿಗುತ್ತೆ, 3,000-4,000 ರೂಪಾಯಿಗೆ ಒಂದು ಟ್ರಾನ್ಸ್ಪರೆಂಟ್ ಬಾಲ್ ಇರುತ್ತೆ, ನೀವು ನೋಡಿರ್ಬೋದು. ಅದನ್ನ ಇಟ್ಕೊಂಡು ಪೂಜೆ ಅದನ್ನ ಇಟ್ಕೊಂಡು ನೀವು ದಿಟ್ಟಿಸಿ ಧ್ಯಾನ ಮಾಡ್ಬೇಕಂತಂದ್ರು. ಇನ್ನೊಬ್ರು ಬಂದ್ರು ಈ 2 ಕಣ್ಣುಗಳನ್ನ ಈ ಮೂಗಿನ ತುದಿಗೋ ಏನು ಮೂಗಿನ ಮೇಲೆ ಅದನ್ನ ತಗೊಂಡ್ ಬಂದು ಎಂತ ಶಾಂಭವಿ ಮುದ್ರೆ ಏನೇನೋ ಅದನ್ನ ಮಾಡೋಕ್ ಹೇಳಿ ಎಷ್ಟೋ ಜನರಿಗೆ ತಲೆನೋವು ಬಂದು ಬಿದ್ದು ಹೋಗ್ಬಿಟ್ರು ಅವರು. ಅದೊಂದೇನೇನೋ ಹೇಳಿದ್ರು, ಏನೇನೋ ಹೇಳ್ತಾ ಹೋದ್ರು. ಕೆಲವ್ರಿಗೂ ಒಂದೇ ಕಾಲ್ ಮೇಲೆ ನಿಲ್ಲಂದ್ರು. ಓಂ ಶಂಕರ್ ರೆಡ್ ದೀಪ ನೋಡಕ್ ಹೇಳ್ತಾರಂತ. ಅದು ಹಿಪ್ನಾಟಿಸಮ್. ಅದು ಹಿಪ್ನಾಟಿಸಮ್ ನಲ್ಲಿ ಏನಂದ್ರೆ, ಹಿಪ್ನಾಟಿಸಮ್ಗೆ ಕನ್ನಡದಲ್ಲಿ ಏನಂತಾರೆ? ಹಿಪ್ನಾಟಿಸಮ್ ಸಂಮೋಹನ ಶಾಸ್ತ್ರದಲ್ಲಿ 2 ರೂಲ್ಸ್ ಇವೆ ಹಿಪ್ನಾಟಿಸಮ್ ನಲ್ಲಿ. ಏನ್ ರೂಲ್ಸ್ ಅಂದ್ರೆ, ಒಂದು, ನೀವು ನನ್ನ ಹತ್ರ ಹಿಪ್ನಾಟಿಸಮ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಗಿವ್ ಕನ್ಸೆಂಟ್. ಅಂದ್ರೆ ಏನು, ಮಾನಸಿಕವಾಗಿ ನೀವು ಸಿದ್ಧರಾಗಿರ್ಬೇಕು. ನಾನು ಹಿಪ್ನಾಟಿಸಮ್ಗೆ ಒಳಗಾಗ್ತೀನಿ, ಈ ಸಂಮೋಹನ ಶಾಸ್ತ್ರಕ್ಕೆ ಒಳಗಾಗ್ತೀನಿ ಅಂತ ನೀವು ಸಿದ್ಧರಾಗಿ ಬರ್ಬೇಕು. ಒಂದು, ನಾನು ಆಗೋಲ್ಲ ಅಂದ್ರೆ ಅದು ಆಗೋಲ್ಲ, ಆಗ್ಬೇಕು ಒಂದು. ಎರಡನೇದು, ಈ ಕೆಂಪು ದೀಪ ಏನಿದೆ ನೋಡಿ, ಈ ಕೆಂಪು ದೀಪ ಹೇಗಂದ್ರೆ ಎಲ್ಲಾ ಕಿಟಕಿ ಬಾಗಿಲು ಎಲ್ಲವನ್ನ ಕ್ಲೋಸ್ ಮಾಡಿ ಕತ್ತಲೆಯನ್ನ ನಿರ್ಮಿಸಿ ಒಂದು ಕೆಂಪು ದೀಪ ಹಚ್ಚಿ ಬಿಡ್ತಾರೆ. ಹಚ್ಚಿಬಿಟ್ಟ ನಂತರ ಅಲ್ಲಿ ಒಂಥರ ಹೆದರಿಕೆ ತರ ಶುರು ಆಗುತ್ತೆ. ನಿಮ್ಗೆ ಏನ್ ಮಾಡ್ತಾರೆ, ಆ ಕೆಂಪು ದೀಪವನ್ನೇ ನೋಡ್ತಾ ಕೂಡ್ರಿ ಅಂತ ಹೇಳ್ತಾರೆ. ನಾನು ಒಮ್ಮೆ ಹೋಗಿದ್ದೆ, ನನಗೆ ಭಯ ಆಗೋಕ್ ಶುರು ಆಯ್ತು. ಇದ್ ಯಾಕೆ ಹೀಗೆಲ್ಲ ಬಂದ್ ಮಾಡಿದ್ರಿ ಇವರು, ಅದನ್ನೇ ನೋಡು ಅಂತ. ಏನು ಅದ ಕೆಂಪು ದೀಪ, ಅದನ್ನೇ ನೋಡ್ತಾ ಕೂಡ್ರಿ ಅಂತ ಹೇಳೋಕ್ ಶುರು ಮಾಡಿದ್ರು. ಅದ್ ನಂಗೆ ಹೆದರಿಕೆ ಆಯ್ತು, ಯಾಕೆ ಏನ್ ಮಾಡ್ತಾ ಇದ್ದಾರೆ ಅಂತ. ಅದು ಹಿಪ್ನಾಟಿಸಮ್ ಒಂದು ಇದು.
ತುಂಬಾ ಹೆದರಿಕೆ ಆಯ್ತು ನನಗೆ. ನಾನು ಅದೇ ಕೊನೆ ದಿನ ಅದು ಆ ರೂಮ್ ನಲ್ಲಿ ಕೂತ್ಕೊಳ್ಳಕ್ಕೆ ಆಗ್ಲಿಲ್ಲ ನನಗೆ. ನಾನು ಹೋಗಿದ್ದೆ ಒಮ್ಮೆ, ಅವರು ಗೆಸ್ಟ್ ಆಗಿ ಕರೆದಿದ್ರು ಯಾವುದೋ ಫಂಕ್ಷನ್ಗೆ. ಈ ತರದ ಒಂದು ಏನೇನೋ ಪದ್ಧತಿಗಳಿವೆ ಈ ಯೋಗದಲ್ಲಿ. ಆದ್ರೆ ಈ ಈ ನಮ್ಮ ಒಂದು ಶಿವಯೋಗ ಅನ್ನೋದೇನಿದೆಯಲ್ಲ, ಈ ಶಿವಯೋಗ ಇಲ್ಲಿ ನೋಡಿ, ಲಕ್ಷಾಂತರ ಜನ ಅಲ್ಲಿ ಕಲ್ಯಾಣದಲ್ಲಿ ಕೂತ್ಕೊಂಡು ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಪ್ರಾಣಲಿಂಗ, ಭಾವಲಿಂಗ, ಅದು ಅಲ್ಲದೆ ದೇಹದ ಸರ್ವಾಂಗಗಳಲ್ಲಿ ಗುರುಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಅನೇಕ ಲಿಂಗಗಳನ್ನ ಸ್ಥಾಪಿಸಿ ಸರ್ವಾಂಗವನ್ನ ಲಿಂಗಮಯವನ್ನಾಗಿ ಮಾಡಿ ಎಷ್ಟೊಂದು ಸೊಗಸಾಗಿ ಸರಳವಾಗಿ ಇದನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಅದನ್ನ ವರ್ಣಿಸಕ್ಕೆ ಆಗೋಲ್ಲ. ಹೀಗಾಗಿ ನಮ್ಮ ಶಿವಯೋಗದಲ್ಲಿ ಏನಿದೆ ಅನ್ನೋದನ್ನ ಆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇವತ್ತು ಹೇಳಿದ್ದಾರೆ. ಮುಂದಿನ ಸೋಮವಾರ ನಾನು ಏನ್ ಮಾಡ್ತೀನಿ ಅಂದ್ರೆ, ಅದೇ ವಚನದ ಮೇಲೆ ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ನಿಧಾನವಾಗಿ ನಾವು ಶಿವಯೋಗವನ್ನ ಮಾಡಿಕೊಳ್ಳೋಣ. ಮುಂದಿನ ಸೋಮವಾರ ಅದನ್ನ ಮಾಡಿಕೊಳ್ಳೋಣ. ಅಂದ್ರೆ ಕನ್ಫ್ಯೂಷನ್ ಬೇಡ, ಹೇಗೆ ನಾವು ಶಿವಯೋಗವನ್ನ ಮಾಡಬೇಕು ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಕೊಂಡು ಅನ್ನೋದನ್ನ ಮುಂದಿನ ಸೋಮವಾರ ನಾನು ಹೇಳೋನಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಗೇನಾದ್ರೂ ಪ್ರಶ್ನೆ ಗಿಶ್ನೆ ಇದ್ರೆ ಕೇಳಿ, ಇಲ್ದಿದ್ರೆ ನಾವು ಇಲ್ಲಿಗೆ ಮಂಗಲ್ ಮಾಡೋಣ. ಶರಣಾರ್ಥಿ ಅಣ್ಣ. ಕುಸುಮಕ್ಕ, ಹೌ ಆರ್ ಯು? ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ. ಅಣ್ಣ, ನಿಮ್ ಬುಕ್ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ. ಅಯ್ಯೋ, ಈಗ ನೋಡಿ, ನಾನು ಈಗ ಸದ್ಯಕ್ಕೆ ಶರಣ ಸ್ಥಳದ ಅಧ್ಯಾಯಗಳನ್ನ ಬರೀತಾ ಇದ್ದೀನಿ ಅಕ್ಕ. ಇನ್ನು ಐಕ್ಯ ಸ್ಥಳ ಬರೀಬೇಕು. ನಂತರ ಶಿವಯೋಗ ಹೇಗೆ ಮಾಡಿಕೊಳ್ಳಬೇಕು, ಅದು ಭಾಗ 2 ಬರ್ತಾ ಇದೆ. ಇಲ್ಲಿಯ ಕ್ಲಾಸ್ಗಳು ಮುಗಿಬೇಕು. ಬಹುಶಃ ಮುಂದಿನ ಇದರಲ್ಲಿ ಎಲ್ಲೋ ಆಗ್ಬಹುದು ಅನ್ಸುತ್ತೆ. ಇನ್ನೊಂದ್ 3-4 ತಿಂಗಳಾದ್ರೂ ಬೇಕಕ್ಕ ಇದಕ್ಕೆ. ಸರಿ ಅಣ್ಣ, ಕಾಯ್ತಾ ಇದ್ದೀವಿ ನಿಮ್ ಬುಕ್ಕಿಗೆ. ಆಯ್ತು ಅಕ್ಕ. ಕುಸುಮ ತಾಯಿಯವರೇ, ಹೇಳಿ ಅಣ್ಣ. ಮತ್ತೆ ಮಲ್ಲೂರಲ್ಲಿ ಇದೆ ಈ ಸಲ ಶಿವಯೋಗ ಕಮ್ಮಟ. ಜುಲೈ 12, 13, 14ಕ್ಕೆ. ಹೌದು ಅಣ್ಣ, ಗೊತ್ತಾಯ್ತು. ಈ ಮಲ್ಲೂರಿನ ಒಂದು ಕಾರ್ಯಕ್ರಮಕ್ಕೆ ನಾನು 3 ಸೂಚನೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದು, ನೀವು ಈ ಕಾರ್ಯಕ್ರಮಕ್ಕೆ ಯಾವುದೇ ಸಂಕೋಚ ಅಂದ್ರೆ ಏನು, ಧನ ಸಹಾಯ ಮಾಡ್ಲೇಬೇಕು, ಧನ ಸಹಾಯ ನಾನು ಮಾಡಿಲ್ಲ ಅಂದ್ರೆ ಹೇಗೆ ಬರೋದು, ಈ ತರದ ಯಾವುದೇ ಪರಿಕಲ್ಪನೆಗಳಲ್ಲಿ ಇರಬೇಡಿ. ನಮ್ಮ ಬಳಗ ಇದೆ, ನಮ್ಮ ಬಸವ ಬಳಗ ಇದೀವಿ, ನೀವೆಲ್ಲರೂ ಬರೋದೇ ನಮಗೆ ಮುಖ್ಯನೇ ಹೊರತು ಯಾವೇ ನಿಬಂಧನೆಗಳು ಇಲ್ಲಿಲ್ಲ. ನೀವು ಎಷ್ಟು ಜನ ಬರ್ತಿರೋ ಬನ್ನಿ, ಎಲ್ರು ನಿಮ್ಮ ಮನೆ ಚಿಕ್ಕ ಮಕ್ಕಳನ್ನ, ಯುವತಿಯರನ್ನ ಕರ್ಕೊಂಡು ಬನ್ನಿ. ಒಂದು, ನೀವು ಅಲ್ಲಿ ಏನಾದ್ರೂ ಸಹಾಯ ಮಾಡ್ಬೇಕಂತ ನಾವು ಏನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ನಿಮ್ಮ ಭಾಗವಹಿಸುವಿಕೆಯೇ ನಮಗೆ ಮುಖ್ಯವಾಗಿ ಬೇಕಾಗಿದೆ. ತಾವು ದಯವಿಟ್ಟು ಎಲ್ರೂ ಬರಬೇಕು. ನಿಮ್ಮ ಯಾವುದೇ ಕುಂದುಕೊರತೆಗಳಿದ್ರೆ ಅದಕ್ಕೆ ನಮಗೆ ನಿವೇದನೆ ಮಾಡಿಕೊಳ್ಳಿ, ಅದನ್ನ ನಾವು ಪರಿಹರಿಸ್ತೀವಿ. ನೀವು ಬರಲೇಬೇಕು ಅಂತ ನಮ್ದು ಒಂದು ಆಗ್ರಹವಾಗಿದೆ. ಎಲ್ರೂ ಭೇಟಿಯಾಗೋಣ, ಆನಂದ ಪಡೋಣ ಅಂತ ನನ್ನ ಆಶಯ ಆಗಿದೆ. ನಾನು ನಿಮ್ ಜೊತೆ ಇರ್ತೀನಿ, ದಯವಿಟ್ಟು ಬರಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಮಲ್ಲೂರಿಗೆ. ಸರ್, ಬಟ್ ಒನ್ ಕಂಡೀಷನ್ ಸರ್, ಅವ್ರ ಫಾರ್ಮ್ ಫಿಲ್ಅಪ್ ಮಾಡಿ ಬರ್ಬೇಕು ಸರ್, ದಯವಿಟ್ಟು. ಹೌದು, ಫಾರ್ಮ್ ಫಿಲ್ಅಪ್ ಮಾಡೇ ಬರ್ಬೇಕು. ಎಲ್ರು ಫಾರ್ಮ್ ಫಿಲ್ಅಪ್ ಮಾಡ್ಬೇಕು. ಅಂದ್ರೆ ನಮಗೆ ಅಲ್ಲಿ ಕೆಲವು ನಿಮಗೆ ವ್ಯವಸ್ಥೆ ಮಾಡೋಕೆ ನಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲ, ನಾವು ಒಂದು 5 ಜನ ಎಲ್ಲ ಫಿಲ್ಅಪ್ ಮಾಡಿದಾರಪ್ಪ. ಮಂಜುಳ್ ಕುಮಾರಿ ಅಕ್ಕ ಅವರು ಮಾಡಿದವ್ರದ್ದಾಯ್ತು, ಮಾಡಿದವ್ರದ್ದು ಹೇಳ್ತಾ ಇಲ್ಲ ನಾವು. ಇನ್ ಮುಂದೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಅವರು. ಮಾಡಿದವ್ರದ್ದಾಯ್ತಲ್ಲ, ಮಾಡಿದವ್ರದ್ದು ಲಿಸ್ಟ್ ಒಂದ್ ಸ್ವಲ್ಪ ಹಾಕ್ರಪ್ಪರೆ, ಯಾರ್ದು ಆಗಿದೆ. ಆಯ್ತು. ಅಮರ್ಕಲ್ ಅಕ್ಕ, ಬರ್ಬೇಕು ನೀವು. ಬರ್ತೀವ್ರಪ್ಪ, ಬರ್ತೀವಿ. ಹೇಳಿ. ಅದೇ ಅದು ದೇಣಿಗೆ ಅಂತ ಹೇಳಿದ್ರಲ್ಲ, ಅದು ನಾನು ಬೇರೆಯವ್ರ ಫೋನ್ ಪೇ ಇಂದ ನನ್ನ ಅಲ್ಪ ಕಾಣಿಕೆ ಒಂದು 500 ರೂಪಾಯಿಯನ್ನ ನಾನು ದೇಣಿಗೆ ಮಾಡಿದ್ದೀನಿ. ಬರ್ಬೇಕನ್ನ ನೀವು ಬರಕ್ಕಾಗಲ್ಲ ಅಪ್ಪವರೇ. ಯಾಕೆ ಅಣ್ಣ? ಬನ್ನಿ ಪ್ಲೀಸ್. ಕೆಲಸ ಇದೆ ನಮ್ಗೆ, ನೀರ್ ಬಿಟ್ಬಿಡ್ತಾರೆ. ಏನಾದ್ರೂ ನೋಡಿ ಸ್ವಲ್ಪ ಪ್ರಯತ್ನ ಮಾಡಿ ಅಷ್ಟೇ. ನನಗೆ ಬರ್ಬೇಕು ಅನ್ನೋ ತುಂಬಾ ಇದಿದೆ. ಯಾವ ಫಂಕ್ಷನ್ ಅಟೆಂಡ್ ಆಗಿಲ್ಲ ಬರೇ ಬಸವ ಕಲ್ಯಾಣಕ್ಕೆ ಬಂದಿದ್ದೆ. ಈಗ್ಲೂ ಬನ್ನಿ ಅನ್ನ ಭೃಂಗೀಶನ್ನ, ನಾನ್ ನಿಮ್ಗೆ ಭೇಟಿಯಾಗಬೇಕು. ನಾನ್ ನಿಮ್ ನೋಡೇ ಇಲ್ಲ.
ನೀವು ಬರ್ಲೇಬೇಕು. ನೋಡ್ತೀನಿ ಅಪ್ಪ ಅವ್ರೆ. ಬನ್ನಿ ಎಲ್ರು ಬನ್ನಿ ಅದೇ ಕಳಕಳಿಯ ವಿನಂತಿ ಎಲ್ರಿಗೂ. ನಮ್ಗೆ ನಮ್ ಕಡೆಯಿಂದ ನಮ್ಗೆ ಜೊತೆನೂ ಬೇಕು. ಏನಾದ್ರೂ ಮಾಡಿ ಬನ್ನಿ ಅಣ್ಣ ದಯವಿಟ್ಟು. ಆಯ್ತು, ನೋಡ್ತೀನಿ, ಸಾಧ್ಯ ಆದ್ರೆ ಮಾಡ್ತೀನಿ. ಸರಿ ಶರಣಾರ್ಥಿ ಅಪ್ಪ ಅವ್ರೆ. ಶರಣಾರ್ಥಿ. ನಗರದಲ್ಲೂ ಭೇಟಿ ಆಗಿದ್ರು ಅರ್ಭಾವಿ ಸರ್ ಅವರು. ಹೌದಾ? ಕಂಡಿದ್ವಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ತನಕ ಸದ್ಭಕ್ತಿಯಿಂದ ಸದ್ಭಾವನೆ ಎಡೆ ಮಾಡಿರ್ತಕ್ಕಂಥ ವೈದ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಸುಶಾಂತ ಚಿತ್ತರಾಗಿ ಸದ್ಭಾವನೆ ಆಲಿಸಿರ್ತಕ್ಕಂಥವ್ರು ತಮಗೂ ಕೂಡ ಭಕ್ತಿಯ ಧನ್ಯವಾದಗಳು ಮತ್ತು ಶರಣಾರ್ಥಿ. ಸಮಯ 9:44. ಈಗ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸುವ ಸಮಯ. ತಂದೆ ನೀನು, ತಾಯಿ ನೀನು, ಬಂಧು ನನಗೆ ನೀನಲ್ಲದೆ ಹಾಲಲ್ಲದೆ ನೀರಲ್ಲದೆ ನಮ್ಮ ಧರ್ಮ. ಜಯ ಗುರು ಬಸವ. ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣಾರ್ಥಿ. ಶರಣು